ಎಲ್ಲರಿಗೂ ನಮಸ್ಕಾರ. 16ನೇ ಲೀಲಾಜಾನನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬಂದಂತಹ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆಲ್ಲ ತಿಳಿದ ಹಾಗೆ ಸರ್ ಅವರು ಸರಳ ಜೀವನದ ಕುರಿತು ಉಪನ್ಯಾಸ ಸರಣಿಯನ್ನ ಹಿಂದಿನ ಭಾಗದಲ್ಲಿ ಪ್ರಾರಂಭಿಸಿದ್ರು. ಸರಳ ಜೀವನದ ಕುರಿತಾದಂಥ ಅತ್ಯಂತ ಗಹನವಾದ ಉಪನ್ಯಾಸ ಅದಾಗಿತ್ತು. ಈಗಾಗಲೇ ಸಾಕಷ್ಟು ಜನ ನೇರವಾದ ಉಪನ್ಯಾಸ ಬರೆದಿದ್ರು ಕೂಡ ಯೂಟ್ಯೂಬ್ನಲ್ಲಿ ಸಾಕಷ್ಟು ವೀಕ್ಷಣೆ ಆಗಿದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಮೆಚ್ಕೊಂಡಿದ್ದಾರೆ ಅಂತ ಅನ್ನೋದು ಕೂಡ ನಮಗೆ ಫೀಡ್ಬ್ಯಾಕ್ ಬಂದಿದೆ. ಸರಳ ಜೀವನದ ಕುರಿತು ವಿಕಸನದ ಹಾದಿಯಲ್ಲಿ ಹೇಗೆ ಆಯಿತು ಅಂತೇಳಿ ನಮ್ಮ ಏಕಕೋಶ ಜೀವಿಯಿಂದ ಇಲ್ಲಿವರೆಗೆ ಏನೇನು ಆಗ್ತಾ ಬಂತು ಅನ್ನೋದನ್ನ ವಿಸ್ತೃತವಾಗಿ ಹೇಳಿದ್ರು. ಸರಳ ಜೀವನ ಇವತ್ತು ಹೇಗೆ ಎಷ್ಟು ಕಷ್ಟ ಆಗಿದೆ, ಸರಳ ಜೀವನವೇ ಅತ್ಯಂತ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿರೋದಕ್ಕೂ ಕುರಿತು ಕೂಡ ಮನೋಜ್ಞವಾಗಿ ಸರ್ ಅವರು ಹೇಳಿದರು. ನಿಸರ್ಗದ ಸಂಪತ್ತನ್ನ ಹೀರಿ ಮಾನವನ ಸುಖಕ್ಕೆ ಉಪಯೋಗಿಸೋದೇ ತಂತ್ರಜ್ಞಾನ ಅನ್ನುವಂಥ ವಿಷಯ ಹೇಳಿದರು. ಹಾಗೆ ಪೂರ್ವ ಭಾರತದಲ್ಲಿ ಸರಳ ಜೀವನದ ಪ್ರಕೃತಿಯ ಪರಿಸರ ಪ್ರಜ್ಞೆ ಹೇಗಿತ್ತು, ಹೀಗೆ ಬಹಳಷ್ಟು ಸಂಗತಿಗಳನ್ನ ಸರ್ ಅವರು ಹಿಂದಿನ ಉಪನ್ಯಾಸದಲ್ಲಿ ತಿಳಿಸ್ಕೊಟ್ರು. ಹಾಗೆ ಇವತ್ತು ಅದರ ಮುಂದಿನ ಭಾಗವಾಗಿ ಸರಳ ಜೀವನ ಇಡೀ ಜೀವಗೋಲಕ್ಕೆ ಹಿತದಾಯಿನಿ ಅನ್ನೋ ವಿಚಾರವಾಗಿ ಅಥವಾ ಅದರ ಮುಂದುವರೆದ ವಿಚಾರವನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸರ್ ಅವ್ರನ್ನ ಹಾಗೆ ಬಂದಂತ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಂದಿನಂತೆ ವಿನಂತಿ ಅಂತಂದ್ರೆ ನಮ್ಮ ಆಡಿಯೋ ಮತ್ತೆ ವಿಡಿಯೋನ ಆನ್ ಇದ್ರೆ ಲಕ್ಷ್ಯ ಇಟ್ಕೊಂಡು ಅದನ್ನ ಮ್ಯೂಟ್ ಮಾಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕಳೆದ ಬಾರಿ ಸರಳ ಜೀವನವನ್ನು ಕುರಿತಂತೆ ಪ್ರಸ್ತಾಪ ಪ್ರಾರಂಭ ಆದದ್ದು ಕೈಗಾರಿಕಾ ಕ್ರಾಂತಿಯ ನಂತರ ಆದರೂ ಕೂಡ ಭಾರತದ ಕರ್ನಾಟಕದ ವಿಚಿತ್ರ ಅಂದ್ರೆ ಕೈಗಾರಿಕಾ ಕ್ರಾಂತಿಗಿನ್ನ 600-700 ವರ್ಷ ಮುಂಚೆನೆ ಸರಳ ಜೀವನದ ಪ್ರಸ್ತಾಪ ಮತ್ತು ಧಾರ್ಮಿಕ ನೆವದಲ್ಲಿ ಸರಳ ಜೀವನದ ಒತ್ತಾಯ ಎರಡನ್ನು ನಾವು ಕಂಡೆವು. ಈಗ ನಾನು ಇನ್ನೂ ಆಳಕ್ಕೆ ಇಳಿದು ನಮ್ಮ ಹಿಂದಿನ ಸಾಹಿತ್ಯ ಇದೆಯಲ್ಲ, ಆ ಹಿಂದಿನ ಸಾಹಿತ್ಯದಲ್ಲಿ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ನಿಮ್ಮ ಮುಂದೆ ಪ್ರತಿಪಾದಿಸೋದಕ್ಕೆ ಬಯಸ್ತೇನೆ. ಹಾಗೆ ನೋಡಿದ್ರೆ 800 ವರ್ಷದ ಹಿಂದಿನ ಪ್ರಸ್ತಾಪ ಇದೆಯಲ್ಲ, ಆ ಪ್ರಸ್ತಾಪ ಇನ್ನೂ ನಮ್ಮ ಪರಂಪರೆಯಲ್ಲಿ ಪ್ರಸ್ತಾಪ ಆಗಿದ್ದರ ಪುನರಾವರ್ತನೆ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸಬೇಕು. ಅದನ್ನ ಕಾಪಿ ಮಾಡಿದ್ದಾರೆ, ಅನುಕರಣೆ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಪುನರಾವರ್ತನೆ ಅಂತ ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾವಾಗ ತಳಹದಿ, ನಮ್ಮ ಹಿಂದಿನ ಪರಂಪರೆಯ ತಳಹದಿ ಬಲವಾಗಿರುತ್ತೆ, ಅದು ಪುನರಾವರ್ತನೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇತಿಹಾಸ ಓದ್ದೋರ್ಗೆಲ್ಲ ಗೊತ್ತಿರುವಂತ ಸಂಗತಿ. ಇತ್ತೀಚೆಗೆ 20ನೇ ಶತಮಾನದಲ್ಲಿ ಬಂದಿರುವಂತಹ ಒಂದು ಚಲನಚಿತ್ರ ಭೂಕೈಲಾಸ ಅಂತ, ಅದು ಪೌರಾಣಿಕ ಕಥೆ. ಆ ಪೌರಾಣಿಕ ಕಥೆಯನ್ನು ಬರೆಯುವಾಗಲೂ ಕೂಡ ಆ ಸಾಹಿತ್ಯದ ಲೇಖಕರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ನಿರುಪಮ ಸಂಯಮ ಜೀವನ ಸಾರ, ಹರಿಪುದು ಭೂಮಿಯ ಭಾರ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಗಮನಿಸಬೇಕಾದ್ದು ನಿರುಪಮ ಸಂಯಮ, ಅತ್ಯಂತ ಇನ್ನೊಂದು ಹೋಲಿಕೆಗೆ ಇಲ್ಲ ಅನ್ನುವಂಥ ಸಂಯಮ ಇದೆಯಲ್ಲ, ಅದೇ ಜೀವನದ ಸಾರ. ನಾವಿವತ್ತು ಹೆಚ್ಚು ಗಳಿಸೋದು ಜೀವನ ಸಾರ, ಹೆಚ್ಚು ಸುಖವಾಗಿರೋದು ಜೀವನ ಸಾರ ಅಂತ ಭಾವಿಸಿದ್ರೆ, ಆ ಹಾಡಿನಲ್ಲಿ ನಿರುಪಮವಾದ ಸಂಯಮವೇ ಜೀವನ ಸಾರ ಅಂತ ಹೇಳಿರೋದು ನೀವು ಗಮನಿಸಬೇಕಾದಂತ ಸಂಗತಿ. ಅದು ಬಂದಿರೋದು, ಹಾಡು ಬಂದಿರೋದು 20ನೇ ಶತಮಾನದಲ್ಲಿ. ಆದರೆ ಈ ಪ್ರಸ್ತಾಪ ನಿರುಪಮ ಸಮಯದಲ್ಲಿ ಪ್ರಸ್ತಾಪಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಹಿಂದಿನ ಪರಂಪರೆಯ ಆಲೋಚನೆಗಳು. ಇಲ್ಲಿ ಸರಳ ಜೀವನ 2 ಭಾಗ ಮಾಡ್ಕೋಬಹುದು. ಒಂದು, ಸರಳ ಜೀವನ ಅನ್ನೋದು ವೈಯಕ್ತಿಕ ಶಿಸ್ತು ಅನ್ನೋದು ನಿಜ.
ಎರಡನೇದು ಇದು ಸಬ್ಜೆಕ್ಟಿವ್ ಆಗಿ ನೋಡಿದ್ರೆ, ವ್ಯಕ್ತಿಗತವಾಗಿ ನೋಡಿದ್ರೆ ಅದು ಶಿಸ್ತು ಅಂತ. ಲೋಕಗತವಾಗಿ ನೋಡಿದ್ರೆ, ಜ್ಞೇಯ ದೃಷ್ಟಿಯಿಂದ ನೋಡಿದ್ರೆ ಪ್ರಕೃತಿಯ ಮೇಲಿನ ಒಂದು ವಿಶ್ವಾಸ, ಪ್ರೇಮ. ಪ್ರಕೃತಿ ನನಗೆ ಬದುಕೋಕೆ ಬೇಕೇ ಹೊರತು ನನ್ನ ಆಸೆ ಪೂರೈಸಕ್ ಬೇಕಾಗಿಲ್ಲ ಅನ್ನುವಂತಹ ಪ್ರಕೃತಿಯ ಮೇಲಿನ ಒಂದು ಘನವಾದ ಧೋರಣೆ. ಈ ಎರಡು ಅಂಶಗಳು ಸೇರ್ಕೊಂಡಿರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಸರಳ ಜೀವನದಲ್ಲಿ ಎರಡು ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಸಬ್ಜೆಕ್ಟಿವ್ ಆಗಿ ಶಿಸ್ತು, ಆಬ್ಜೆಕ್ಟಿವ್ ಆಗಿ ಜಗತ್ತಿನ ಬಗ್ಗೆ ನನಗೆ ಇರುವಂತಹ ಗೌರವ. ನನ್ನನ್ನು ಬದುಕಿದರೆ ಸಾಕು, ನೀನು ನನ್ನ ಆಸೆಗಳನ್ನೆಲ್ಲ ಪೂರೈಸಬೇಕಾಗಿಲ್ಲ ಅನ್ನುವಂತಹ ಒಂದು ಧೋರಣೆ. ಇದನ್ನ ನಾವು ಪರಿಶೀಲನೆ ಮಾಡಿದ್ರೆ ಈಶಾವಾಸ್ಯೋಪನಿಷತ್ನಲ್ಲಿ ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ಅಂತ ಅನ್ನುವ ಪದ್ಯದಲ್ಲಿ ಈ ಜಗತ್ತೇನೆ ಈಶನ ಆವಾಸ ಸ್ಥಾನ. ಅಂದ್ರೆ ಸೃಷ್ಟಿ ಎಲ್ಲವೂ ಸೃಷ್ಟಿಕರ್ತನ ಆವಾಸ, ಅಂದ್ರೆ ಇರೋ ಜಾಗ ಅದು. ಅದನ್ನ ಎಷ್ಟು ಕಡಿಮೆ ಉಪಯೋಗಿಸ್ತೀವೋ ಅಷ್ಟು ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಿದ ಹಾಗೆ ಅನ್ನುವಂಥ ಮಾತು ಆ ಶ್ಲೋಕದಲ್ಲಿ ಇದೆ. ಆದ್ದರಿಂದ ಅಲ್ಲಿಂದಲೇ ಪ್ರಾರಂಭ ಆಯಿತು. ಅಂದ್ರೇನು? ಪ್ರಕೃತಿಯ ಪ್ರೇಮ ನನ್ನ ಬದುಕಿನ ಬಯಕೆಗಳಿಗಿಂತ ದೊಡ್ಡದು ಅನ್ನುವಂಥ ಒಂದು ಧೋರಣೆ. ಈ ಧೋರಣೆ ಪ್ರಾರಂಭ ಆಗೋದ್ ತಡ, ಅದ್ರ ಮುಂದುವರಿಯೋದು ಸುಲಭ. ಹಾಗಾಗಿ ಅದು ಎಲ್ಲ ಬರವಣಿಗೆಗಳಲ್ಲೂ ಮತ್ತೆ 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 ಕಾಣಿಸ್ಕೊಳ್ತಾನೇ ಬಂದಿದೆ. ಭಾರತೀಯ ಪರಂಪರೆಯನ್ನ ಅಧ್ಯಯನ ಮಾಡಿ ಯಾರು ಸಾಹಿತ್ಯ ಬರೀತಾರೋ ಅವರೆಲ್ಲರೂ ಕೂಡ ಈ ಸರಳ ಜೀವನವನ್ನ ಪ್ರತಿಪಾದಿಸ್ತಾನೆ ಬಂದಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ವೇದವ್ಯಾಸ ಪೂರ್ತಿ ಅಧ್ಯಯನ ಮಾಡಿದಂಥವ್ರು, ಬ್ರಹ್ಮಸೂತ್ರಕ್ಕೆ ಭಾಷೆ ಬರೆದ್ರು, ಮಹಾಭಾರತವನ್ನ ತಾವೇ ಬರೆದ್ರು, ಪ್ರಸ್ಥಾನತ್ರಯ ಅನ್ನುವಂಥ ಭಗವದ್ಗೀತೆಯನ್ನು ಅವರೇ ಬರೆದ್ರು. ಈ ಮೂರು ಇದೆಯಲ್ಲ, ಈ ಮೂರು ಬರೆದ ಮೇಲೂ ಕೂಡ ತುಂಬಾ ಜನಪ್ರಿಯವಾದದ್ದು ಮಹಾಭಾರತ. ಯಾಕೆ ಜನಪ್ರಿಯವಾಯಿತು ಅಂದ್ರೆ, ಸಗುಣವಾದಂತಹ ಮನುಷ್ಯನ ರಾಗದ್ವೇಷಗಳ ವಿವರಣೆ ಮಹಾಭಾರತದಲ್ಲಿ. ಅಷ್ಟು ಬರೆದ ವೇದವ್ಯಾಸರು ಮಹಾಭಾರತದಲ್ಲೇ ಒಂದ್ಸರಿ ಹೇಳ್ತಾರೆ, ನಾನು ಕೈ ಮುಗಿದು ಕೇಳ್ಕೋತೀನಿ, ನನ್ನ ಎಲ್ಲ ಬರವಣಿಗೆಗಳಿಂದ ಒಟ್ಟಾರೆ ಸಾರಾಂಶ ಏನು ಅಂದ್ರೆ, ಪರೋಪಕಾರಾಯ ಪುಣ್ಯಾಯ ಪಾತಕಂ ಪರಪೀಡನಂ ಅಂತ ಹೇಳಿದ್ರು. ಇನ್ನೊಬ್ಬರಿಗೆ ಉಪಕಾರ ಮಾಡೋದೇ ಪುಣ್ಯ, ಇನ್ನೊಬ್ಬರನ್ನ ಪೀಡಿಸೋದೇ ಪಾಪ ಅಂತ ಹೇಳಿದ್ರು. ಈಗ ಅವರು ಪಾಪದ ವ್ಯಾಖ್ಯಾನ ಕೊಟ್ಟಿರೋದು ಗಮನಿಸಿ, ಪರ ಅನ್ನೋದಕ್ಕೆ ಹೇಳಿದ್ರು. ಪರೋಪಕಾರಾಯ ಪುಣ್ಯಾಯ ಪಾತಕಂ ಪರಪೀಡನಂ ಅಂತ. ಸರಳ ಜೀವನ ಅಂದ್ರೆ ನಾವು ಪರಪೀಡನವನ್ನ ಕನಿಷ್ಠಗೊಳಿಸೋದು ಅಂತ ಅಷ್ಟೇ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಆದ್ರಿಂದ ಇನ್ನೊಬ್ಬರಿಗೆ ಆಗುವ ಪೀಡೆಯನ್ನ ಸಂಕ್ಷೇಪನಗೊಳಿಸುವುದೇ ಸರಳ ಜೀವನ ಅನ್ನುವ ಅರ್ಥದಲ್ಲಿ. ಆಮೇಲೆ ಮುಂದಕ್ಕೆ ಅದರ ಪ್ರಸಂಗ ತುಂಬಾ ಚೆನ್ನಾಗಿದೆ. ಭಾಗವತದಲ್ಲಿ ಇದು ಬರುತ್ತೆ. ಅಷ್ಟೆಲ್ಲ ಬರೆದ ವೇದವ್ಯಾಸರು, ಅಷ್ಟೆಲ್ಲ ಭಾಷೆ ಬರೆದವರು, ನಾನು ಬರದೆ ಅಂತ ಅವ್ರಿಗೆ ಸಂತೋಷ ಇಲ್ಲ. ನಾನು ಇಷ್ಟೆಲ್ಲ ಬರೆದ್ರು ಜನ ಕೊನೆಗೆ ಕಲ್ತ್ಕೊಂಡಿದ್ದೇನು? ಬರೇ ರಾಗದ್ವೇಷಗಳನ್ನೇ ಹೊರತು ಆ ಸಂಯಮವನ್ನ ಕಲ್ತ್ಕೊಳ್ಳಿಲ್ವಲ್ಲ ಅಂತ ಅವ್ರಿಗೆ ವ್ಯಥೆ ಆಯ್ತಂತೆ. ಆಗ ನಾರದರು ಪ್ರತ್ಯಕ್ಷವಾಗಿ ಹೇಳಿದ್ರಂತೆ, ಏನಂತ? ಅಲ್ಲಪ್ಪ, ನೀನ್ ಮನುಷ್ಯರ ಕಥೆ ಬರೆದ್ರೆ ಮನುಷ್ಯರು ತಮಗ್ ಬೇಕಾದ್ದೇನೋ ಆರಿಸ್ಕೋತಾರೆ. ನೀ ಬರೀಲೇಬೇಕಾಗಿದ್ದಿದ್ರೆ ದೈವದ ಕಥೆ ಬರೆದ್ರೆ, ಇದು ನಾನಲ್ಲ, ಆ ದೈವದ ಆದರ್ಶ ನನ್ನ ಬದುಕಿಗೆ ಅಳವಡಿಸ್ಕೋಬೇಕು ಅಂತ ಬರೀತಿದ್ರು. ನೀನ್ ಮಾಡಿದ್ರಲ್ಲಿ ಒಂದು ತೊಂದರೆ ಇದೆ, ನೀನು ಮನುಷ್ಯ ಕೇಂದ್ರಿತವಾಗಿ ಆಲೋಚನೆ ಮಾಡಿ ಮಹಾಭಾರತ ಬರೆದೆ, ಅದಕ್ಕೆ ಈ ತೊಂದರೆ ಆಯ್ತು ಅಂತ ಹೇಳಿದ್ರಂತೆ. ಆಗ ತಮ್ಮ ತಪ್ಪಿನ ಬೇರು ಸಿಕ್ತು ಯಾರಿಗೆ? ವೇದವ್ಯಾಸರಿಗೆ. ಅದಕ್ಕೆ ಅವರು ಭಾಗವತವನ್ನು ಬರೆದರು ಅಂತ ಭಾಗವತದ ಪ್ರಾರಂಭದಲ್ಲಿ ಬರುತ್ತೆ. ಆದ್ರಿಂದ ಇಲ್ಲಿ ಗಮನಿಸಿ ನೀವು, ಸರಳ ಜೀವನ ಅಂದ್ರೆ ಸಂಯಮ ಅಂದ್ರೆ ಆ ರಾಗ, ದ್ವೇಷ, ಕಾಮ, ಕ್ರೋಧ ಇವೆಲ್ಲ ಇದೆಯಲ್ಲ, ಈ ಎಲ್ಲವೂ ಕೂಡ ಕನಿಷ್ಠವಾಗಬೇಕಾದರೆ ನಾವ್ ಏನ್ ಮಾಡ್ಬೇಕು? ಸಂಯಮದಿಂದಲೇ ಬದುಕಬೇಕು. ನನ್ನ ಬಯಕೆಗಳಿಗೆ ಒಂದು ಕಡಿವಾಣ ಹಾಕ್ಲೇಬೇಕು.
ಇದು ಹುಚ್ಚು ಕುದುರೆ ಅನ್ನೋ ಭಾವ ಅಲ್ಲಿಯೇ ವ್ಯಕ್ತವಾಗಿದೆ. ಅದರ ಜೊತೆಗೆ ಇನ್ನೊಂದು ಅಂಶ, ಯೋಗಕ್ಕೆ ಬಂದ್ರೆ, ಯೋಗ ಇದೆಯಲ್ಲ, ಆ ಯೋಗದ ಸಾರಾಂಶ ಏನು? ನಾನು ಪ್ರಪಂಚದ ಸಂಪರ್ಕವನ್ನು ಪಡೆದುಕೊಳ್ಳದೆ ನನ್ನೊಳಗೆ ನಾನು ಒಂಟಿತನವನ್ನು, ನಾನು ಜೀವಂತವಿರುವುದನ್ನೇ, ನಾನು ಉಸಿರಾಡುವುದನ್ನೇ ಆನಂದಿಸುವುದು ಅಂತ ಯೋಗದ ಅರ್ಥ ಅನ್ನುವಂಥದ್ದು ಗಮನಿಸಬೇಕಾದ್ದು. ಪರಕೀಯ ಪ್ರಜ್ಞೆಯನ್ನ ನನ್ನ ದೇಹ ಮನಸ್ಸಿಗೆ ಬೆಳೆಸ್ಕೊಂಡು ಆ ಪರಕೀಯವಾದಂತಹ ದೇಹವನ್ನು ಓಲೈಸುವುದನ್ನ ನಿಲ್ಲಿಸಿ, ಇದೇನಿದು, ಈ ಮಾಂಸದ ಮುದ್ದೆಗೆ ಈ ಪ್ರಜ್ಞೆ ಹೇಗೆ ಬಂತು, ಈ ಪ್ರಜ್ಞೆಯೇ ಪ್ರಪಂಚವಾಗಿ ನನ್ನೊಳಗೆ ಬರ್ತಾ ಇದೆ, ಆದ್ರಿಂದ ಈ ಪ್ರಪಂಚ ಅಲ್ಲ ಆಶ್ಚರ್ಯ, ನನ್ನ ಪ್ರಜ್ಞೆಯೇ ಆಶ್ಚರ್ಯ ಅಂತ ಕಂಡುಕೊಳ್ಳುವ ಗುಣ ಇದೆಯಲ್ಲ, ಅದು ಯೋಗ ಅಂತ ನಾವು ಕರಿತೀವಿ. ಅಂದಮೇಲೆ ಯೋಗ ಅನ್ನೋದು ಕೂಡ ಸರಳ ಜೀವನವನ್ನ ವಿಭಿನ್ನವಾಗಿ ಪ್ರತಿಪಾದಿಸುವ ಒಂದು ಪ್ರಯತ್ನ ಅಂತ ನಮ್ಗೆ ಖಂಡಿತವಾಗಿ ಅನ್ಸುತ್ತೆ. ಯೋಗದಲ್ಲಿ ಏನಿದೆ, ಯಮ ನಿಯಮ ಇತ್ಯಾದಿಗಳಿವೆ. ಆ ನಿಯಮ ಇದೆಯಲ್ಲ, ಆ ನಿಯಮದಲ್ಲಿ ಮೊದಲನೇದೇ ತಪಸ್ಸು ಅಂತ. ತಪಸ್ಸು ಅಂದ್ರೇನು? ತನ್ನೆದುರಿಗೆ ಇರುವ ವಸ್ತುವನ್ನ ತಾನು ಇದ್ದರೂ, ಅವಕಾಶವಿದ್ದರೂ ಅದನ್ನ ಅನಗತ್ಯವಾಗಿ ಬಳಸದೇ ಇರುವಂಥದ್ದು ಅನ್ನೋದಕ್ಕೆ ತಪಸ್ಸು ಅಂತ ಅಷ್ಟೇ. ತಪಸ್ಸು ಅಂದ್ರೆ ಎಲ್ಲ ಬಿಟ್ಟು ಕೂತ್ಕೊಳ್ಳೋದು ಅಂತ, ಅದು ಸಿನಿಮಾ ನಾಟಕದ ವರ್ಷನ್ ಅಷ್ಟೇ. ಅದು ಒಂದರ್ಥದಲ್ಲಿ ನಿಜವೇ, ಬೇರೆ ನನ್ನ ಎದುರಿಗಿದ್ರು ಉಪಯೋಗಿಸದೇ ಇರೋದು ಅಂದ್ರೆ ಅದೇ ತಾನೆ. ಈಗ ತಪಸ್ ಮಾಡ್ತಿರೋ ಮುಂದೆ ರಂಭೆ ಊರ್ವಶಿ ಮೇನಕಿಯರು ನರ್ತನ ಮಾಡಿದ್ರು ಒಂದ್ ಗಮನ ಆ ಕಡೆಗೆ ಹೋಗ್ಲಿಲ್ಲ ಅಂದ್ರೆ ಏನಂತ ಅರ್ಥ? ನನ್ನ ಮನಸ್ಸಿಗೆ ಹಾಕುವ ಕಡಿವಾಣ ಅಂತ ಅರ್ಥ. ಹೀಗಾಗಿ ಯೋಗದಲ್ಲಿ ಕೂಡ ನಾವು ಯಾವುದರ ಪ್ರಸ್ತಾಪ ಮಾಡ್ತೀವಿ ಅಂದ್ರೆ, ಸಂತೋಷವಾಗಿರುವುದು ಬೇರೆ, ಜಗತ್ತಿನ ಭೋಗವನ್ನ ಅನುಭವಿಸೋದು ಬೇರೆ. ಸಹಜ ಸಂತೋಷ ಅಲ್ಲ ಅದು, ಎರವಲು ಪಡೆದ ಸಂತೋಷ ಅನ್ನುವಂಥ ಒಂದು ಅಂಶ ಅಲ್ಲಿ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬೇಕಾದದ್ದು. ಹೀಗಾಗಿ ಉಪನಿಷತ್ತು, ಯೋಗ ಇವೆಲ್ಲ ಬಹಳ ಕಾಲವೇ ನಿರ್ಧಾರವಾಗದಷ್ಟು ಹಿಂದಿನ ಕಾಲದಿಂದಲೂ ಕೂಡ ಜಾರಿಗೆ ಬಂದವು. ಅಲ್ಲೆಲ್ಲ ಕೂಡ ಇದರ ಪ್ರಸ್ತಾಪ ಇದೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಯೋಗಶಾಸ್ತ್ರವಾಗಿ ಭಗವದ್ಗೀತೆಯನ್ನ ಯೋಗೇಶ್ವರ ಯೋಗೀಶ್ವರ ಆದ ಕೃಷ್ಣ ಹೇಳಿದಾನಲ್ಲ, ಅಲ್ಲಿ ಇದರ ಪ್ರಪಂಚದ ಸ್ಪರ್ಶವಿಲ್ಲದೆ ನಾನು ನಿರಾಳವಾಗಿರೋಕ್ ಸಾಧ್ಯ ಅನ್ನೋದನ್ನ ಅನೇಕ ಕಡೆ ಭಗವದ್ಗೀತೆ ಪ್ರಸ್ತಾಪ ಮಾಡಿ. ನಾನು ಒಂದೆರಡು ಉದಾಹರಣೆಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಬಾಹ್ಯ ಸ್ಪರ್ಶೇಶಸಕ್ತಾತ್ಮ ವಿಂದಂತ ಆತ್ಮನಿ ಯತ್ಸುಖಂ ಸಯೋಗಿ ಯೋಗಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ ಅಂತ ಇದೆ 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಅಂತ ಕಾಣುತ್ತೆ. ಇದ್ರಲ್ಲಿ ನೋಡಿ ಎಷ್ಟು ನೇರವಾಗಿ ಹೇಳ್ತಾನೆ. ಬಾಹ್ಯ ಸ್ಪರ್ಶೇಶು, ಹೊರಗಿನ ಜಗತ್ತಿನ ಸ್ಪರ್ಶದಲ್ಲಿ ಅಸಕ್ತನಾಗಿ ಯಾರಿರ್ತಾನೋ, ತನ್ನೊಳಗೆ ಯಾರು ಸುಖ ಕಂಡ್ಕೋತಾನೋ ಅವನು ಯೋಗಿ, ಯೋಗಯುಕ್ತ, ಅವನಿಗೆ ಅಕ್ಷಯವಾದ ಸುಖ ಬರುತ್ತೆ ಅಂತ ಮಾತು ಪ್ರಸ್ತಾಪ ಇದೆ. ಅಂದ್ರೆ ಏನಾಯ್ತು, ಸುಖವನ್ನ ತನ್ನ ಜೀವಂತಿಕೆಯಲ್ಲಿ, ತನ್ನ ಪ್ರಜ್ಞೆಯಲ್ಲಿ ಕಂಡ್ಕೋಬೇಕು. ಯಾಕೆ ಅಂದ್ರೆ ಪ್ರಪಂಚವನ್ನ ನಾನು ಗುರುತಿಸೋದು ನನ್ನ ಪ್ರಜ್ಞೆಯ ಮೂಲಕವೇ. ನನ್ನ ಪ್ರಜ್ಞೆ ಇಲ್ಲದೆ ಪ್ರಪಂಚ ಕಾಣ್ತಿರ್ಲಿಲ್ಲ, ಪ್ರಜ್ಞೆಯೇ ಪ್ರಪಂಚವಾಗಿ ಕಾಣ್ತಾ ಇದೆ. ಪ್ರಪಂಚವೆಲ್ಲವನ್ನು ನೋಡ ಆನಂದ ಪಡ್ಬೇಕಾಗಿಲ್ಲ, ಪ್ರಜ್ಞೆಯನ್ನೇ ನೋಡ ಆನಂದ ಪಡ್ಬೋದು ಅನ್ನುವ ಅರ್ಥ ಅದರಲ್ಲೂ ಇದೆ. ಅದರಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತಾನೆ, ಏಹಿ ಸಂಸ್ಪರ್ಶಜಾನ್ ಭೋಗಾನ್, ಈ ಪ್ರಪಂಚದ ವಸ್ತುಗಳನ್ನ ಸ್ಪರ್ಶ ಮಾಡಿದಾಗ ಆಗುವಂತ ಭೋಗ ಇದೆಯಲ್ಲ, ದುಃಖ ಯೋನಯ ಏವತೆ, ಅವು ದುಃಖಕ್ಕೆ ಕಾರಣ ಆಗುತ್ತೆ, ದುಃಖ ಯೋನಿ ಆಗುತ್ತೆ. ಯೋನಿ ಅಂದ್ರೆ ಹುಟ್ಟೋದಕ್ಕೆ ಕಾರಣ ಆಗೋದು ಅನ್ನೋ ಅರ್ಥದಲ್ಲಿ, ಲೈಂಗಿಕ ಅರ್ಥದಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ, ಈ ಹೊರಗಡೆ ಜಗತ್ತಿನ ಪ್ರಪಂಚದ ಸ್ಪರ್ಶದಿಂದ ನಾವು ಪಡುವ ಆನಂದ ಇದೆಯಲ್ಲ, ಅದು ದುಃಖಕ್ಕೆ ಕಾರಣ ಆಗುತ್ತೆ. ಯಾಕಪ್ಪ ದುಃಖಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ, ಅದು ಬಹಳ ಕಾಲ ಇರೋದಲ್ಲ, ಅದು ಬಂದು ಹೋಗುವಂಥದ್ದು. ಈಗ ನಾವು ಇಷ್ಟವಾಗಿರುವ ಗೊಂಬೆಯನ್ನು ಇಟ್ಕೊಂಡ್ರೆ ನಿದ್ದೆ ಬಂದ್ರೆ ಗೊಂಬೆ ಕೈಯಿಂದ ಕಳ್ಸಿ ಹೋಗುತ್ತೆ.
ಹಾಗಾಗಿ ಪ್ರಪಂಚದ ಸಂಗತಿಗಳಿದೆಯಲ್ಲ ಅವು ದುಃಖಕ್ಕೆ ಕಾರಣ ಯಾಕೆ ಅಂತಂದ್ರೆ ಎಷ್ಟೊತ್ತು ಪ್ರಪಂಚವನ್ನು ಇಟ್ಕೊಂಡು ನಮ್ಮ ಸ್ನೇಹ ಅತ್ಯಂತ ಆತ್ಮೀಯ ಸ್ನೇಹಿತ ನಮ್ಮ ಮನೆಗೆ ಬರ್ತಾನೆ, ಅರ್ಧ ಗಂಟೆ ಮಾತಾಡ್ತೀರಾ, ಮುಕ್ಕಾಲು ಗಂಟೆ ಮಾತಾಡಿದ್ಮೇಲೆ ಯು ವಾಂಟ್ ರೆಸ್ಟ್, ಇವ್ನು ಯಾಕೆ ಇನ್ನೂ ಕೂತಿದ್ದಾನೆ ಅಂತ ಅನ್ಸುತ್ತೆ. ಹಾಗೆ ಈ ಪ್ರಪಂಚದ ಸ್ಪರ್ಶದಿಂದ ಬಂದಿರುವಂಥದ್ದು ಇದೆಯಲ್ಲ ಅದರಲ್ಲಿ ಏನಾಗ್ಬಿಡತ್ತೆ ಅಂತಂದ್ರೆ ಸ್ವಲ್ಪ ಕಾಲದವರೆಗೆ ಸಂತೋಷ ಕೊಟ್ಟರು ಅದಕ್ಕೆ ಪ್ರಾರಂಭನೂ ಇದೆ, ಆದ್ಯಂತವಂತ ಕೌಂತೆಯ, ಅದಕ್ಕೆ ಆದಿ ಅಂತ್ಯಗಳಿವೆ. ಪ್ರಪಂಚದ ಸಂಪರ್ಕದ ಸುಖಕ್ಕೆ ಆದಿ ಅಂತ್ಯಗಳಿದೆ. ನತೇಶು ರಮತೆ ಬುಧಾಹ. ತಿಳುವಳಿಕೆ ಇರೋರು ಆದಿ ಅಂತ ಇರಬಾರ್ದು, ನನಗೆ ಶಾಶ್ವತವಾದ ಸಂತೋಷ ಬೇಕು ಅಂತ ಅನ್ನೋದಾದರೆ ಆ ಸ್ಪರ್ಶದಿಂದ ಬರದಲೆ ತನ್ನೊಳಗೆ ಇರುವ ಅಚ್ಚರಿಯನ್ನ ಕಂಡ್ಕೋಬೇಕು ಅಂತ ಆ 5ನೇ ಅಧ್ಯಾಯದ ಈ 2 ಶ್ಲೋಕಗಳು ಸ್ಪಷ್ಟವಾಗಿ ಹೇಳುತ್ತೆ. ಇನ್ನು ಸ್ಥಿತಪ್ರಜ್ಞನ ಲಕ್ಷಣ ತಗೊಳ್ಳೋಣ. ಸ್ಥಿತಪ್ರಜ್ಞನ ಲಕ್ಷಣ ತಗೊಂಡ್ರೆ ಕೂಡ ಅಲ್ಲಿ ಕೂಡ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ, ಆತ್ಮನ್ನೈವ ಆತ್ಮನ ತುಷ್ಟ, ತನ್ನೊಳಗೆಯೇ ತಾನು ಸಂತೃಪ್ತಿಯನ್ನು ಕಂಡ್ಕೋತಾನೆ ಅಂತ ಅಲ್ಲಿ ಕೂಡ ಅದರ ಪ್ರಸ್ತಾಪ ಇದೆ. ಮುಂದಕ್ಕೆ ಕರ್ಮಯೋಗಕ್ಕೆ ಬಂದ್ರೆ ಅಲ್ಲಿ ಕೂಡ ಅದೇ ಹೇಳ್ತಾರೆ, ನಾವು ಸಂತೃಪ್ತಿಯನ್ನ ಅಥವಾ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನ ಪ್ರಪಂಚದ ಹೊಗಳಿಕೆ, ಪ್ರಪಂಚದ ಬೈಗಳ, ಪ್ರಪಂಚದಿಂದ ನನಗಾದ ಅನುಕೂಲಗಳಿಂದ ಪಡ್ಕೊಳ್ಳೋದಲ್ಲ. ಯಾವುದರಿಂದ ಪಡ್ಕೋಬೇಕು ಅಂದ್ರೆ ನನ್ನ ಕಾರ್ಯ ಸಾಮರ್ಥ್ಯವನ್ನು ಪೂರ್ತಿ ವಿನಿಯೋಗ ಮಾಡಿ ಆ ಕಾರ್ಯದಲ್ಲೇ ನಾನು ಆನಂದ ಪಡ್ತಾ ಇದ್ದೀನಿ ಅನ್ನುವಂತಹ ಒಂದು ಧೋರಣೆ ಇದೆಯಲ್ಲ, ಆ ಧೋರಣೆಯನ್ನ ಕೃಷ್ಣ ಪ್ರತಿಪಾದಿಸ್ತಾನೆ. ಅಂದ್ರೆ ಏನಾಯ್ತು, ಕೆಲಸ ಮಾಡಿ ಕೆಲಸದಿಂದ ಬರುವ ಲಾಭ ನಷ್ಟಗಳಲ್ಲಿ ನಾನು ಸಂತೋಷ ಪಡೋದು ಬಿಟ್ಬಿಡೋಣ, ಕೆಲಸ ಮಾಡಿಸ್ತಾ ಇದೆಯಲ್ಲ ನನ್ನ ಕೈಲಿ, ಕೆಲಸ ನಾನ್ ಮಾಡ್ತಿರೋನು ಅಂತ ನಾನು ಹೇಳ್ಕೊತೀನಿ, ಆದ್ರೆ ನನ್ನ ಕೈಲಿ ಕೆಲಸ ಮಾಡಿಸ್ಬೇಕಾದ್ರೆ ಉಸಿರಾಡೋ ಗಾಳಿಯಿಂದ ಹಿಡಿದು ಎಷ್ಟು ಜನರ ಈ ನನ್ನ ಉಪನ್ಯಾಸಕ್ಕೆ ಎಷ್ಟು ಜನರ ಕೊಡುಗೆ ಇದೆ, ನೀವು ಕೇಳೋರು ಇಲ್ದಿದ್ರು ನಾನು ಉಪನ್ಯಾಸ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಒಳಗೆ ಹೊರಗೆ ಎಲ್ಲ ಕಡೆಯ ಬೆಂಬಲಗಳನ್ನು ಪಡ್ಕೊಂಡು ನಾನು ಕೆಲಸ ಅಂತ ಮಾಡ್ತಾ ಇದ್ದೀನಿ, ಕೆಲಸಕ್ಕೆ ನನ್ನನ್ನು ನೆವ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಕೃಷ್ಣ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ. ಸೊ ಹೀಗಾಗಿ ಇಡೀ ಭಗವದ್ಗೀತೆ ಸಂತೋಷವನ್ನ ಸ್ವಸಾಮರ್ಥ್ಯದ ಅಭಿವ್ಯಕ್ತಿಯಲ್ಲಿ ಕಾಣಬೇಕೇ ಹೊರತು ಸ್ವಸಾಮರ್ಥ್ಯದ ಪರಿಣಾಮವಾಗಿ ಬರುವಂಥದ್ದು ಅಲ್ಲ ಅಂತ ಹೇಳ್ತಾರೆ. ಈಗ ಇದನ್ನೇ ಇನ್ನೊಂದು ರೀತಿಯಲ್ಲಿ ನಾನು ಪ್ರತಿಪಾದಿಸೋದಕ್ಕೆ ಬಯಸ್ತೇನೆ. ಮಾ ರಾಮಮೂರ್ತಿ ಅಂತ ಒಬ್ಬರಿದ್ರು, ಕನ್ನಡ ಚಳವಳಿಯಲ್ಲಿ ಹೋರಾಡ್ತಾ ಇದ್ರು. ಅವರ ತಂದೆ ವೀರಕೇಸರಿ ಸೀತಾರಾಮ್ ಶಾಸ್ತ್ರಿ ಅಂತ ಇದ್ರು. ಆ ವೀರಕೇಸರಿ ಸೀತಾರಾಮ್ ಶಾಸ್ತ್ರಿ ಅವರು ಏನ್ ಮಾಡಿದ್ರು, ಒಂದು ಕಥೆ ಬರೆದ್ರು. ಆ ಕಥೆ ನನಗೆ ಬಾಲ್ಯದಲ್ಲಿ ನಾನು ಓದಿದ ಕಥೆ, ಅದು ಒಂದು ದೀಪಾವಳಿ ಸಂಚಿಕೆಯಲ್ಲಿ ಬಂದಿತ್ತು, ಆಮೇಲೆ ಅದು ಪುಸ್ತಕವಾಗೂ ಬಂತು. ಆ ಕಥೆಯನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇನಂದ್ರೆ, ಒಬ್ಬ ವಿದ್ಯಾರ್ಥಿ ಗುರುಕುಲದಲ್ಲಿ ಇದ್ದ. ಆ ಗುರುಗೂ ತಾನು ಪಾಠ ಮಾಡಿ ಎದ್ದು ಹೋದಾಗ ಅವನ ಕೂತಿದ್ದ ವ್ಯಾಸಪೀಠದ ಮೇಲೆ ಒಂದು ವಾಕ್ಯ ಇತ್ತು. ಅವರು ಆ ಪಾಠ ಮಾಡೋಕೆ ಇಟ್ಕೊಂಡಿದ್ದ ಪುಸ್ತಕದಲ್ಲಿ ಒಂದು ವಾಕ್ಯ ಇತ್ತು. ಏನದು? ಬಲವಾನ್ ಇಂದ್ರಿಯ ಗ್ರಾಮೆ ವಿದ್ವಾಂಸಮಪಿ ಕರ್ಷತಿ ಅಂತಿತ್ತು. ಇಂದ್ರಿಯ ಗ್ರಾಮ ಅಂದ್ರೆ ಪಂಚೇಂದ್ರಿಯಗಳು, ಮನಸ್ಸು ಎಲ್ಲ ಸೇರಿ ಗ್ರಾಮ, ಇಂದ್ರಿಯ ಗ್ರಾಮ ಅಂತ ಭಗವದ್ಗೀತೆಯಲ್ಲೂ ಪ್ರಸ್ತಾಪ ಇದೆ. ಬಲವಾನ್ ಇಂದ್ರಿಯ ಗ್ರಾಮೆ, ಅವು ಎಷ್ಟು ಬಲವಾದವು ಅಂತಂದ್ರೆ ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸನಾದವನ್ನು ಕೂಡ ಸೆಳೆದು ಬಿಡುತ್ತೆ ತನ್ನ ಕಡೆಗೆ ಅಂತ ಹೇಳಿದ್ರು. ಈ ವಿದ್ಯಾರ್ಥಿ ಗುರು ಎದ್ದು ಹೋದಾಗ, ಇದೇನು ಓದ್ತಿದ್ದಾರೆ ನಮ್ಮ ಗುರುಗಳು, ಸರಿಗಿಲ್ಲ, ಎಲ್ಲೋ ತಪ್ಪು ಮುದ್ರಣ ಆಗಿದೆ, ಅದು ವಾಸ್ತವವಾಗಿ ಏನಿರ್ಬೇಕು ಅಂದ್ರೆ ಬಲವಾನ್ ಇಂದ್ರಿಯ ಗ್ರಾಮೆ ವಿದ್ವಾಂಸ ಅಪಕರ್ಷತಿ, ವಿದ್ವಾಂಸನಾದವನು ಇಂದ್ರಿಯ ಗ್ರಾಮ ಅದೆಷ್ಟೇ ಬಲವಾಗಿದ್ರು ಅದನ್ನೆಲ್ಲ ದೂರ ಇಡ್ತಾನೆ ಅಂತ ತಿದ್ದಿದ್ನು. ಯಾಕೆಂದ್ರೆ ಆ ವಿದ್ಯಾರ್ಥಿಗೆ ಉತ್ಸಾಹ ಏನಂದ್ರೆ ಇಂದ್ರಿಯ ಗ್ರಾಮನ ಅವನೆಂಥ ವಿದ್ವಾಂಸ, ಇಂದ್ರಿಯ ಗ್ರಾಮಕ್ಕೆ ವಿಧೇಯನಾಗೋನು, ಅದರಿಂದ ಆ ವಿದ್ವಾಂಸ ಅಪಕರ್ಷತಿ ಅಂತ ತಿದ್ದಿದ್ದಂತೆ. ಗುರು ಇಲ್ವಲ್ಲ, ಇವನು ಆ ಪುಸ್ತಕದಲ್ಲಿ ಎಲ್ಲ ತಪ್ಪಿದ್ಬಿಟ್ಟಿದೆ, ಮಪಿಕರ್ಷತಿ ಅಂತಿದೆ, ಅಪಕರ್ಷತಿ ಅಂತ ತಿದ್ದಿದ್ದು ಸರಿ ಹೋಗುತ್ತೆ, ಬಲವಾನ್ ಇಂದ್ರಿಯ ಗ್ರಾಮೆ ವಿದ್ವಾಂಸಂ ಅಪಕರ್ಷತಿ ಅಂತ ತಿದ್ದುಬಿಟ್ಟ. ಆಮೇಲೆ ರಾತ್ರಿ ಮನೆಗೆ ಹೋಗಿ ಮಲಿಕೊಂಡ್ರೆ ಅವನಿಗೆ ಒಂದು ಕನಸು ಬಿತ್ತು.
ಆ ಕನಸಿನಲ್ಲಿ ಅವನು ಎಲ್ಲೋ ಹೋಗ್ತಾ ಇದ್ದಾನೆ, ಜೋರಾಗಿ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನೆನೆಯಲಾರದೆ ಏನ್ ಮಾಡ್ತಾನೆ, ಒಂದು ಗುಡಿಸ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಳು ಹೆಣ್ಣು ಮಗಳಿರ್ತಾಳೆ, ಅವಳ ಆಕರ್ಷಣೆಗೆ ಒಳಗಾಗ್ತಾನೆ. ಹಾಗೆ ಕನಸು ಬೀಳುತ್ತೆ ಅವನಿಗೆ. ಆಮೇಲೆ ಬೆಳಗಿನ ಜಾವ ಎದ್ದು ಯೋಚನೆ ಮಾಡ್ತಾನೆ, ನಾನ್ ವಿದ್ವಾಂಸ, ನಾನ್ ಗೆಲ್ತೀನಿ ಅಂತ ನಾನು ತಿದ್ದಿದೆ, ಆದ್ರೆ ನಾನು ಕೂಡ ಅದ್ರ ಬಲೆಗೆ ಬಿದ್ದೆ. ಅದರಿಂದ ಗುರು ಬರ್ದಿರೋದೇ ಸರಿ, ವಿದ್ವಾಂಸಮಪಿ ಕರ್ಷತಿ, ಅದು ಸೆಳೆಯೋದನ್ನ ಬಿಡೋದಿಲ್ಲ ಅಂತ. ಅದನ್ನೇ ಭಗವದ್ಗೀತೆಯಲ್ಲಿ ಸುಖಂ ಅಕ್ಷಯಮಶ್ನುತೆ ಅಂತ ಹೇಳಿರುವಂಥದ್ದು. ಹೊರಗಡೆ ಆಕರ್ಷಣೆಗೆ ಹೋದವರು ಸಂತೋಷ ಪಡಲ್ಲ ಅಂತಲ್ಲ, ಆ ಪಡುವ ಸಂತೋಷ ಆದ್ಯಂತವಂತ. ಆದ್ಯಂತವಲ್ಲದ ಸುಖ ಪಡಿಬೇಕಾದ್ರೆ ಸರಳ ಜೀವನ ಒಂದೇ ದಾರಿ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಥೆ ಎಷ್ಟು ಚೆನ್ನಾಗಿ, ಅಂದ್ರೇನು, ಅವನಿಗೆ ಜೀವನಾನುಭವ ಆಗ್ಬೇಕಾಗಿಲ್ಲ. ನಾನು ವಿದ್ವಾಂಸ, ಅವನು ಯಾರೋ ವಿದ್ವಾಂಸ ಅಲ್ಲದೆ ಇರೋನ್ ಬರ್ದಿದ್ದಾನೆ ಅಂತ ತಿದ್ಬಿಟ್ಟು ರಾತ್ರಿ ಕನಸಿನಲ್ಲಿ ಅವ್ನಿಗೆ ಹಾಗಾಯ್ತು ಅನ್ನುವಂತ ಒಂದು ಕಥೆ. ಅದು ನನ್ನ ಬಾಲ್ಯದಲ್ಲಿ ತುಂಬಾ ಕಾಡಿಸಿದಂತ ಕಥೆ. ಅದೇನಾದ್ರು ಇರ್ಲಿ, ಆತ್ಮೀಯರೇ, ವಿದ್ವಾಂಸಮಪಿ ಕರ್ಷತಿ ಇದ್ರು ಮಾತ್ರೆ ಪ್ರಕಾರ ಅಷ್ಟೇ. ಛಂದಸ್ಗೇನು ತೊಂದರೆ ಆಗಲ್ಲ, ಅಪಕರ್ಷತಿ ಇಂದ್ರೂ ಆಗಲ್ಲ, ಅಪಿಕರ್ಷತಿ ಇಂದ್ರೂ ಏನು ಆಗಲ್ಲ. ಅದು ಅರ್ಥ ತದ್ವಿರುದ್ಧವಾದ. ವಿದ್ವಾಂಸರು ಕೂಡ ಎಷ್ಟಾದ್ರೂ ಕೂಡ ಕಷ್ಟ ಅಂತ ಭಗವದ್ಗೀತೆಯಲ್ಲೂ ಅದಿದೆ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂಬನ ಅಂತ. ಅದೇನಾದ್ರು ಇರ್ಲಿ, ಈಗ ನಾನು ಮತ್ತೆ ಸರಳ ಜೀವನದ ವಿಷಯಕ್ಕೆ ಬರ್ತೀನಿ. ಈಗ ನಮಗೆ ಸರಳ ಜೀವನ ಕಷ್ಟ ಯಾಕೆ? ನಾವು ಉಪನಿಷತ್ತೆಲ್ಲ ಮರ್ತು ಬಿಟ್ಟಿದ್ದೀವಿ, ನಮ್ಗೆ ಪ್ರಪಂಚದ ಜ್ಞಾನ ಇಲ್ಲ ಅಂತಲ್ಲ. ಈಗ ನನ್ನನ್ನ ಕರ್ಷತಿ ಸೆಳೆಯುವಂತಹ ಆಕರ್ಷಣೆಗಳು ಜಾಸ್ತಿ. ಸರ್ವಜ್ಞ ಹೇಳ್ತಾನೆ, ನಲ್ಲ ನಲ್ಲೆಯ ಒಲ್ಲ, ಮೆಲ್ಲುಲಿಯ ಸ್ವರವಲ್ಲ, ನೆಲ್ಲಕ್ಕಿ ಮೊಸರು ಒಲ್ಲ. ಯಾಕೊಲ್ಲ? ಇಲ್ಲದಕ್ಕೆ ಒಲ್ಲ ಸರ್ವಜ್ಞ. ಹಾಗೆ ಆಗ ನಮ್ಮನ್ನ ಆಕರ್ಷಿಸ್ತಾ ಇದ್ದದ್ದು ಪ್ರಪಂಚದಲ್ಲಿ ಯಾವುದೋ ಒಂದು ಹೂ. ಆದ್ರೆ ಇವತ್ತು ನಮ್ಮನ್ನ ಆಕರ್ಷಿಸೋದು ಅನೇಕ ಜಾಹೀರಾತುಗಳು, ಗ್ರಾಹಕ ಸಾಮಗ್ರಿಗಳು. ಅದನ್ನ ತಾವು ಬಳಸಿ ಬೇರೆಯವ್ರನ್ನ ನಿಮಗೆ ತಾಕತ್ತಿದ್ರೆ ನೀವು ಮಾಡಿ ಅಂತ ಅನ್ನೋ ಸವಾಲಾಗಿ ನಾವು ಸ್ವೀಕರಿಸುವ ಜನಕ್ಕೆ ಸರಳ ಜೀವನ ಕಷ್ಟ. ಯಾಕೆಂದ್ರೆ ಆಯ್ಕೆ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ನಮ್ಮ ಸಂಯಮವನ್ನ ತಡ್ಕೊಳ್ಳೋದು ತುಂಬಾ ಕಷ್ಟವಾದ. ಆ ದೃಷ್ಟಿಯಿಂದ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಇವತ್ತಿನ ದಿನ ಅದು ಸರಳ ಜೀವನ ಸಮಸ್ಯೆ ಅನ್ನೋದು ನಾನು ಒಪ್ಕೋತೀನಿ. ಯಾಕೆ ಅಂದ್ರೆ ಈ ಕಾರಣಕ್ಕೆ. ಆದರೆ ಅಂತಹ ಸಮಸ್ಯೆಯ ಮಧ್ಯದಲ್ಲೂ ಪರಂಪರೆಯ ಅಧ್ಯಯನ ಮಾಡಿರೋರು ಇಂಥ ಹಾಡು ಬರೀತಾರೆ. ನಿರುಪಮ ಸೌಮ್ಯಮ ಜೀವನ ಸಾರ ಹರಿಪುದು ಭೂಮಿಯ ಭಾರ ಅನ್ನುವಂಥ ಒಂದು ಪದ್ಯವನ್ನ ಬರೆದಿದ್ದಾರೆ ಅನ್ನುವಂಥದ್ದು ನಮಗೆ ಕುವೆಂಪು ಹೇಳುವ ರಸ ರೋಮಾಂಚನ ಆಗಬೇಕು. ಆ ದೃಷ್ಟಿಯಿಂದ ಭಾರತೀಯರು ಪ್ರಕೃತಿಯನ್ನ ಹಾಳು ಮಾಡಬೇಡಿ ಅಂದಿದ್ದು ಯಾವ ಅರ್ಥದಲ್ಲಿ ಅಂದ್ರೆ, ನಿಮ್ಮ ಆಸೆಯನ್ನ ಸಹಿಸ್ಕೊಳ್ಳಿ, ತಡ್ಕೊಳ್ಳಿ ಒಂದಿಷ್ಟು. ಯಾಕೆ ಅಂದ್ರೆ ತಡ್ಕೊಳ್ದೆ ಹೋದ್ರೆ ಪ್ರಕೃತಿ ಹಾಳಾಗತ್ತೆ ಅಂತ. ಅದರಿಂದ ಪ್ರಕೃತಿಯ ಆಕರ್ಷಣೆ ಕಮ್ಮಿ ಇತ್ತು, ಅದಕ್ಕೆ ಅವ್ರು ಹಾಗೆ ಹೇಳಿದ್ರು ಅಂತ ಇವತ್ತು ನಾನು ಸಮರ್ಥನೆ ಮಾಡ್ಕೋತೀನಿ. ಅವ್ರು ಪ್ರಕೃತಿ ದೃಷ್ಟಿಯಿಂದ ನೋಡಿದ್ದು ಅಷ್ಟೇ ಅಲ್ಲ, ವ್ಯಕ್ತಿಯ ದೃಷ್ಟಿಯಿಂದಲೂ ನೋಡಿದ್ದು ಅಂತ. ಅದನ್ನ ನಾನು ನಿನ್ನೆ ದಿವಸ ಒಂದು ಇದನ್ನ ಹಾಕಿದೆ, ಉದ್ಧೃತ ವಾಕ್ಯದ ರೀತಿಯಲ್ಲಿ ಹೇಳಿದೆ. ಏನಂದ್ರೆ, ಪ್ರಕೃತಿಯನ್ನ ಪೀಸ್ ಮೀಲ್ ಆಗಿ, ಅಂದ್ರೆ ಚೂರ್ ಚೂರಾಗಿ ನೋಡಿ, ಈ ಚೂರ್ ಚೆನ್ನಾಗಿದೆ, ಈ ಚೂರ್ ಚೆನ್ನಾಗಿಲ್ಲ ಅಂತ ಹೇಳೋದು ಪೂತನಿಯ ಹಾಗೆ. ಅದು ಆಕರ್ಷಕವಾಗಿ ಕಾಣುತ್ತೆ. ಅದು ಆಕರ್ಷಕತೆಯ ಮುಖವಾಡದ ಹಿಂದಿರುವಂತಹ ರಾಕ್ಷಸಿ. ಆ ರಾಕ್ಷಸಿ ಏನ್ ಮಾಡ್ತಿದ್ಲು? ಕೃಷ್ಣನಿಗೆ ಹಾಲು ಕುಡ್ಸೋಕ್ ಬಂದ್ಲು, ಅವಳು ಜೀವನೂ ತೆತ್ಲು. ಆಯ್ತಲ್ಲ, ಕೃಷ್ಣನೇನಾರು ಎಚ್ಚರ ಇಲ್ಲದೆ ಇದ್ರೆ, ಅವಳು ರಾಕ್ಷಸಿ ಎಚ್ಚರ, ಅವನು ಸತ್ತು ಹೋಗ್ತಿದ್ದ. ಕೃಷ್ಣ ಆಗೋದು ಬದುಕ್ರ, ಅವಳು ಸತ್ಲು. ಈಗ ನಾವಾದ್ರೆ ಹಾಗಾಗಿ ಏನಾಗುತ್ತೆ ಅಂದ್ರೆ, ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ತುಂಬಾ ನೇರವಾಗಿ ಕೃಷ್ಣ ಹೇಳ್ತಾನೆ, ಮೋಘಾಶ. ಮೋಘಾಶ ಅಂದ್ರೆ ಪೆಟ್ಟಿ ಡಿಸೈರ್ಸ್, ಮೋಘ ಕರ್ಮಾಣಿ, ಪೆಟ್ಟಿ ಕೆಲಸಗಳು, ಮೋಘ ಜ್ಞಾನಂ, ನಮ್ಮ ತಿಳುವಳಿಕೆಯನ್ನು ಸೀಮಿತವಾದ್ದು, ವಿಚೇತಸ, ಅದು ವಿಚೇತಸವಾದದ್ದು. ಅದರಿಂದ ಏನಾಗುತ್ತಪ್ಪ? ಮೋಘಾಶ, ಮೋಘ ಕರ್ಮಾಣಿ, ಮೋಘ ಜ್ಞಾನಂ, ವಿಚೇತಸ. ಅದರಿಂದ ಏನಾಗುತ್ತೆ ಅಂದ್ರೆ, ಆಸುರೀಂ ರಾಕ್ಷಸೀಂ ಚೈವ, ಅದು ಆಸುರಿ ಗುಣವನ್ನು ಉಳಿದದ್ದರಿಂದ ವ್ಯಕ್ತಿಯನ್ನು ಹಾಳು ಮಾಡುತ್ತೆ,
ಪ್ರಕೃತಿಯನ್ನು ಹಾಳು ಮಾಡುತ್ತೆ ಅಂತ ತಿರ್ಗಾ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಮುಂದಕ್ಕೆ ಹೇಳ್ತಾನೆ ಅವನು, ಮಹಾತ್ಮಾನಸ್ತು ಮಾಂ ಪಾರ್ಥ. ಮಹಾತ್ಮರಾದವ್ರು ಏನ್ ಮಾಡ್ತಾರೆ ಅಂದ್ರೆ ದೈವೀ ಪ್ರಕೃತಿ ಆಶ್ರಿತ. ಇಡೀ ಪ್ರಕೃತಿ ದೈವಿ, ಈಶಾವಾಸ್ಯ ಅಂತ ಹೇಳಿದ್ದನ್ನ, ದೈವೀ ಪ್ರಕೃತಿ ಆಶ್ರಿತ ಅಂತವ್ರು ದೈವೀ ಪ್ರಕೃತಿಯನ್ನು ಆಶ್ರಯಿಸೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸೃಷ್ಟಿಯ ಮೂಲ, ಈ ಸೃಷ್ಟಿಯ ವೈವಿಧ್ಯತೆ, ನಾನು ನಿರ್ಜೀವದ ಮಾಂಸದ ಮುದ್ದೆಯಾಗಿದ್ದೋನೊಂದು ಜೀವ ಆಗಿ ಪ್ರಪಂಚ ಎಲ್ಲ ನೋಡ್ತಿದ್ದೇನಲ್ಲ, ಈ ಆಶ್ಚರ್ಯಕ್ಕಿನ್ನ ಬೇರೆ ಆಶ್ಚರ್ಯ ಯಾಕೆ ಬೇಕು ನನಗೆ ಅನ್ನುವ ರೀತಿಯಲ್ಲಿ ಆ ಮಹಾತ್ಮರು ಏನ್ ಮಾಡ್ತಾರೆ ಅಂತಂದ್ರೆ ಮೂಲಕ್ಕೆ ಹೋಗ್ತಾರೆ. ಯಾವುದದ್ದು? ಭೂತಾದ್ಯ ಮೂಲಕ್ಕೆ, ಭೂತಾದಿಗಳ ಮೂಲಕ್ಕೆ ಹೋಗಿ ಆನಂದ ಪಡ್ತಾರೆ ಅಂತನ್ನುವಂಥ ಮಾತಿದೆ. ಆದ್ದರಿಂದ ಸರಳವಾದಂತಹ ಜೀವನ ನಡೆಸೋರು ಗಹನವಾದ ತತ್ವವನ್ನು ಅರ್ಥ ಮಾಡ್ಕೋಬೇಕು. ಇದು ಸಮಸ್ಯೆ. ಆದ್ದರಿಂದ ನಮ್ಮ ಹಿಂದಿನವರು ಪ್ರಕೃತಿಗೆ ಹೆದರಿ ಪ್ರಕೃತಿಗೆ ನಮಸ್ಕಾರ ಮಾಡಿದವರಲ್ಲ, ಪ್ರಕೃತಿಯ ಪ್ರೀತಿಗೆ ನಮಸ್ಕಾರ ಮಾಡಿದವರಲ್ಲ, ಪ್ರಕೃತಿಯ ಬೇರಿಗೆ ಕೈ ಹಾಕಿ, ಈ ಬೇರು, ಒಂದು ಬೇರು ಅನೇಕ ಕಾಂಡಗಳಾಗಿದೆ, ಮೊಗ್ಗಾಗಿದೆ, ಕಾಯಾಗಿದೆ, ಎಲೆ ಆಗಿದೆ, ಹೂವಾಗಿದೆ, ಬಿತ್ತದಲ್ಲಿ ಏನೂ ಇಲ್ಲ. ಬಿತ್ತದ ಏಕತೆಯನ್ನು ಮತ್ತು ಸಸ್ಯದ ಬಾಹುಲ್ಯವನ್ನು ಒಮ್ಮೆಗೆ ಆನಂದಿಸುವುದಿದೆಯಲ್ಲ, ಅದು ಸರಳ ಜೀವನ. ಒಮ್ಮೆಗೆ ಆನಂದಿಸಬೇಕು. ಬೇರು ಬಿಡಬಾರ್ದು, ಮರನು ಬಿಡಬಾರ್ದು. ಮರದ ವೈವಿಧ್ಯದ ಹಿಂದೆ ಇರುವ ಏಕ ಬಿತ್ತ ಇದೆಲ್ಲ. ಯಾಕೆಂದ್ರೆ ಮತ್ತೆ ಭಗವದ್ಗೀತೆಯಲ್ಲಿ, ಅದೇ ಭಗವದ್ಗೀತೆಯಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ, ಬೀಜಂ ಮಾಂ ವಿದ್ಧಿ, ನನ್ನನ್ನು ಬೀಜ ಅಂತ ಭಾವಿಸುವುದು. ಆತ್ಮೀಯರೇ, ಇದು ಪಾಶ್ಚಿಮಾತ್ಯ ವಿಜ್ಞಾನ ಇತಿಹಾಸಕಾರರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಹೇಗೆ ಬರೀತಾರೆ ಅಂದ್ರೆ, ಮನುಷ್ಯ ಪ್ರಕೃತಿಯನ್ನ ಕಂಡು ಹೆದರು ಓಡ್ತಿದ್ದ, ಕಾಳ್ಗಿಚ್ಚು ನೋಡ್ರೆ ಅವನಿಗೆ ಭಯ, ಓಡ್ ಹೋಗ್ತಿದ್ದ. ಆಮೇಲೆ ಏನ್ ಮಾಡ್ದ, ಆಶ್ಚರ್ಯವಾಗಿ ನೋಡ್ದ, ಈ ಬೆಂಕಿನ ಏನಾದ್ರು ಆರ್ಸಕ್ ಸಾಧ್ಯನಾ ಅಂತ ಮಣ್ಣೆರಚಿದ್ರೆ ಬೆಂಕಿ ಕಡಿಮೆ ಆಯ್ತು. ಅದರಿಂದ ಬೆಂಕಿಯನ್ನ ಆರಿಸುವುದನ್ನ, ಬೆಂಕಿಯನ್ನ ಹೊತ್ತಿಸುವುದನ್ನ ಎರಡನ್ನೂ ಕಲ್ತ್ಕೊಂಡ. ಬೆಂಕಿಯ ಮೇಲೆ ನಿಯಂತ್ರಣ ಸಾಧಿಸ್ದ. ಹೀಗೆ ಕ್ರಮೇಣ ನಿಯಂತ್ರಣ ಸಾಧಿಸಿದಾಗ ಮನುಷ್ಯನಿಗೆ ಏನಾಯ್ತಪ್ಪ ಅಂತಂದ್ರೆ, ಮೊದಲು ಯಾವುದು ಭೀತಿಯಿಂದ ನಮಸ್ಕಾರ ಮಾಡ್ತಿದ್ನೋ, ಇದು ಭೀತಿ ಪಡೋದಲ್ಲ, ಆಶ್ಚರ್ಯ ಪಡೋದು ಅಂತ ತಿಳ್ಕೊಂಡ. ಆಶ್ಚರ್ಯ ಪಟ್ಟ ಮೇಲೆ ಪ್ರಶ್ನೆ ಹಾಕದ, ಪ್ರಶ್ನೆ ಹಾಕಿ ಪ್ರಕೃತಿಯನ್ನು ಗೆದ್ದು ಬಿಟ್ಟ. ಇದು ವಿಜ್ಞಾನದಲ್ಲಿ ಬರುವಂತ ಪ್ರಕೃತಿಯನ್ನು ಕುರಿತ ಮಾನವನ ಧೋರಣೆಯ ಇತಿಹಾಸ. ಆ ಗೆದ್ದಿದ್ರಿಂದ ಅವನು ಏನ್ ಸಾಧಿಸ್ತಾ ಮಾಡಿದ್ದಷ್ಟೇ, ದೇಹದಕ್ಕೆ ಆಗೋ ಅನುಕೂಲಗಳು ಮಾಡ್ಕೊಂಡ ಅಷ್ಟೇ. ಇನ್ನೇನು ಪ್ರಕೃತಿ ಏನು ಅರ್ಥವಾಗಿದ್ದ ಅಷ್ಟರಲ್ಲೇ ಇದೆ. ಅದಿರ್ಲಿ, ಪ್ರಶ್ನೆ ಅದನ್ನ ಚರ್ಚೆಗೆ ನಾನು ಈಗ ಬರಕ್ ಹೋಗೋದಿಲ್ಲ. ಆದ್ರೆ ಏನಾಗಿದೆ ಅಂದ್ರೆ, ವಿಜ್ಞಾನದ ಇತಿಹಾಸದಲ್ಲಿ ಪ್ರಸ್ತಾಪವಾಗಿರುವ ಪ್ರಕೃತಿಯನ್ನು ಕುರಿತ ಭಯ, ಪ್ರಕೃತಿಯನ್ನು ಕುರಿತ ಭಯ ಇದೆಯಲ್ಲ, ಅದು ನಿಧಾನವಾಗಿ ಆಶ್ಚರ್ಯ ಆಯ್ತು, ಆಶ್ಚರ್ಯ ನಿಧಾನವಾಗಿ ಪ್ರಶ್ನೆ ಆಯ್ತು, ಪ್ರಶ್ನೆಗೆ ನಿಧಾನವಾಗಿ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಾಯ್ತು. ಅದರಿಂದ ಮನುಷ್ಯರೆಲ್ಲರೂ ಸುಖ ಪಡ್ತಿದ್ದಾರೆ ಅನ್ನೋದು ಅಲ್ಲಿಯ ವಾದ. ಆದ್ರೆ ಭಾರತೀಯರು ಪ್ರಕೃತಿಯನ್ನ ನೋಡಿರುವ ರೀತಿ ನೋಡಿದ್ರೆ ಹಾಗೆ ಕಾಣೋದಿಲ್ಲ. ಅಲ್ಲಿ ಅವರಿಗೆ ಭಯದ ಪ್ರಶ್ನೆಯೇ ಇಲ್ಲ, ಪ್ರೀತಿಯ ಪ್ರಶ್ನೆಯೂ ಇಲ್ಲ, ಮೂಲದ ಪ್ರಶ್ನೆ. ಈ ಪ್ರಕೃತಿಯ ಮೂಲ ಯಾವುದು, ಪ್ರಕೃತಿಯ ಬಿತ್ತ ಯಾವುದು, ಆ ಬಿತ್ತವನ್ನು ಹುಡ್ಕೊಂಡು ಹೋಗ್ಬೇಕು ಅನ್ನುವ ಅನ್ವೇಷಣ ಗುಣ ಇರೋದಿಲ್ಲ. ಅದವರು ಓದಿಲ್ಲ ಪಾಪ, ಅವ್ರಿಗೆ ಅದು ಅರ್ಥವಾಗಿಲ್ಲ. ಇರ್ಲಿ ಬಿಡಿ, ಇದರಲ್ಲಿ ಭಾರತೀಯ ಸರಿ ಅಂತ ನಾನು ಹೇಳ್ತಿಲ್ಲ. ದಯಮಾಡಿ ನಾನು ಹಿಂದೂ ಧರ್ಮ ಪ್ರಚಾರಕ್ಕಾಗ್ಲಿ ಸನಾತನ ಧರ್ಮ ಪ್ರಚಾರಕ್ಕಾಗ್ಲಿ ಬಂದು ಕೂತಿಲ್ಲ ಇಲ್ಲಿ. ನಾನು ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ಕಡೆ ಊಹೆ ಮಾಡಿದ್ದು ಇನ್ನೊಂದು ಕಡೆ ಹೊಂದೋದಿಲ್ಲ ಅನ್ನೋದಕ್ಕೆ ಮಾತ್ರ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟನೆ ಹೊರತು ತೀರ್ಮಾನ ನಿಮ್ಮದು. ನಿಮ್ಮ ಯಾವ ತೀರ್ಮಾನಕ್ಕೂ ನಾನು ಬೇಡ ಅನ್ನೋದಿಲ್ಲ. ನೀವು ಆಲೋಚನೆ ಮಾಡಿ ಅಂತ ಮಾತ್ರ ನಾನು ಹೇಳ್ತೀನಿ. ಆದ್ರೆ ಆಲೋಚನೆ ಮಾಡುವಾಗ ಯಾವುದೋ ಒಂದು ಪುಸ್ತಕ ಓದ್ಬಿಟ್ಟು ಆ ಪುಸ್ತಕದಲ್ಲಿದೆ ಇದು ಎಲ್ಲ ಹಾಗೆ ಅಂತ ನೀವು ದುಡುಕಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ ಅನ್ನೋದನ್ನ ಸರಳ ಜೀವನದ ನೆವದಲ್ಲಿ ನಾನು ಪ್ರತಿಪಾದಿಸ್ತಾ ಇರೋದು. ಗಹನವಾದ ಆಲೋಚನೆಯನ್ನು ನಾವು ಮಾಡೋಣ ಅಂತ. ಇರ್ಲಿ ಬಿಡಿ, ಈಗ ಪರಂಪರೆಯಲ್ಲೂ ಇತ್ತು, ಆ ಪರಂಪರೆ ಮುಂದುವರಿಯಿತು, ವಚನ ಸಾಹಿತ್ಯದಲ್ಲೂ ಇತ್ತು, ಇವತ್ತಿನ ಸಾಹಿತ್ಯದಲ್ಲೂ ಕೂಡ ಇದೆ. ಆದ್ರಿಂದ ಎಲ್ಲ ಕಡೆಯಲ್ಲೂ ಪ್ರಕೃತಿಯ ಪ್ರೇಮವನ್ನಷ್ಟೇ ಹೇಳಿಲ್ಲ, ಪ್ರಕೃತಿ ಕಂಡ್ರೆ ಹೆದರ್ಕೋಬೇಕು ಅಂತಷ್ಟೇ ಹೇಳಿಲ್ಲ, ಪ್ರಕೃತಿಯನ್ನ ನಾವು ಕನಿಷ್ಠ ಬಳಸಬೇಕು ಅನ್ನುವಂಥದ್ದಕ್ಕೆ ಮೊದಲಿನಿಂದ ಇಂದಿನವರೆಗೂ ಒತ್ತು ಬಂದಿದೆ. ಆದ್ರೆ ನಮಗೆ ಆ ಸಂಸ್ಕೃತ ಬರದೇ ಇರೋ ಕಾರಣಕ್ಕೋ ಅಥವಾ ನಮ್ಮ ಧರ್ಮದ ಬಗ್ಗೆ ಇರುವ ಕೀಳರಿಮೆಯಿಂದೋ ಪ್ರಕೃತಿಯಿಂದ ಸುಖ ಪಡೋದು ಬಿಟ್ಬಿಟ್ಟು ಬಿಸಾಕಿ
ಅವ್ರು ಯಾರೋ ಒಬ್ಬ ಮಂತ್ರಿ ಹೇಳ್ತಾನೆ ಏನಂದ್ರೆ, ಕಾಡಿರೋದು ನಮಗೋಸ್ಕರ, ಕೋತಿಗೋಸ್ಕರ ಅಲ್ಲ. ಕೋತಿ ಸಾಯುತ್ತೆ ಅಂದ್ರೆ ಸಾಯ್ಲಿ, ನಾವು ಬದುಕ್ತೀವಿ ಅಂತ ಹೇಳ್ತಾ ಇದ್ದ. ಇರ್ಲಿ ಬಿಡಿ. ಈಗ ಪರಂಪರೆಯಲ್ಲಿ ಯಾಕೆ ಸರಳ ಜೀವನ ಬಂತು ಅನ್ನೋದನ್ನ ಇದುವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈಗ ಮತ್ತೆ ಪಾಶ್ಚಿಮಾತ್ಯ ಚಿಂತನೆಗೆ ಬರೋಣ. ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಅವರು ಭಯದಲ್ಲೇ ಮುಂದುವರೆದಿದ್ದಾರೆ. ಆ ಭಯದಲ್ಲಿ ಮುಂದುವರೆದಿರುವಾಗ ಅನೇಕ ವಿಜ್ಞಾನದ ಬೆಳವಣಿಗೆಗಳಾಯಿತು. ತುಂಬಾ ಆಶ್ಚರ್ಯಕರ ಸಂಗತಿ ಅಂದ್ರೆ, ವಿಜ್ಞಾನದ ಬೆಳವಣಿಗೆಗೆ ಕೊಡುಗೆ ಕೊಟ್ಟದ್ದು ವಿಜ್ಞಾನೇತರ ವಿಷಯ ಅನ್ನೋದು ನಮ್ಮ ವಿಜ್ಞಾನದ ಅನೇಕ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಈಗ ಡಾರ್ವಿನ್ನನ ವಿಕಾಸವಾದ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಎಲ್ಲ ಇದೆಯಲ್ಲ, ಅದಕ್ಕೆ ಸ್ಫೂರ್ತಿ ಯಾವುದು ಅಂದ್ರೆ ಮಾಲ್ತೂಸ್ನ ಸಿದ್ಧಾಂತ. ಮಾಲ್ತೂಸ್ ಏನ್ ಹೇಳ್ತಾನೆ ಅಂತಂದ್ರೆ, ಪ್ರಪಂಚದಲ್ಲಿ ಉತ್ಪಾದನೆ ಇದೆಯಲ್ಲ ಅದು ಕ್ರಮೇಣ ಜಾಸ್ತಿ ಆಗುತ್ತೆ. ಒಂದಿದ್ದದ್ದು 2 ಆಗುತ್ತೆ, 2 ಇದ್ದದ್ದು 3 ಆಗುತ್ತೆ, ಹಾಗಾಗುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ ಅದನ್ನು. ಆದ್ರೆ ಜನಸಂಖ್ಯೆಯ ಹೆಚ್ಚಳ ಇದೆಯಲ್ಲ, ಜನ ಅಲ್ಲ ಜೀವಿ ಸಂಖ್ಯೆಯ ಹೆಚ್ಚಳ, ಜನದವನು ಹೇಳ್ತಾನೆ, ಜನ ಅನ್ನೋದು ಜೀವಿಗಳಿರ್ತಾನೆ, ಜೀವಿಯ ಹೆಚ್ಚಳ ಜೊಮೆಟ್ರಿಕ್ ಪ್ರಪೋರ್ಷನ್ ಅಲ್ಲಿ ಆಗುತ್ತೆ. ಒಂದಿದ್ದು 2 ಆಗುತ್ತೆ, 2 ಇದ್ದು 4 ಆಗುತ್ತೆ, 4 ಇದ್ದು 8 ಆಗುತ್ತೆ, 8 ಇದ್ದು 16 ಆಗುತ್ತೆ, 16 ಇದ್ದು 32 ಆಗುತ್ತೆ. 1, 2, 3 ಜಾಸ್ತಿ ಆಗ್ತಿರೋದಕ್ಕೂ 2, 4, 8 ಜಾಸ್ತಿ ಆಗ್ತಿರೋದಕ್ಕೆ ತಾಳೆ ನೋಡಿದ್ರೆ ಏನಾಗುತ್ತೆ? ಕೊರತೆ ಸಹಜವಾಗಿ ಉಂಟಾಗುತ್ತೆ. ಹಾಗಾದ್ರೆ ಈ ಕೊರತೆ ಹೇಗೆ ಬ್ಯಾಲೆನ್ಸ್ ಆಗುತ್ತೆ, ಹೇಗೆ ಸರಿದೂಗುತ್ತೆ ಅನ್ನೋದಕ್ಕೆ ಅವ್ನು 3 ಹೇಳ್ದ. ಏನು? ಫ್ಲಡ್, ಪ್ರವಾಹ ಬರುತ್ತೆ, ಫೆಮೈನ್, ಬರಗಾಲ ಬರುತ್ತೆ, ಆಮೇಲೆ ವಾರ್, ಯುದ್ಧ ಬರುತ್ತೆ. ಈ 3ರಿಂದ ಸರಿ ಹೋಗುತ್ತೆ ಅಂತ ಹೇಳ್ದ. ಈ 3ರಿಂದ ಆ ತರ ತೊಂದರೆಗಳು ಬಂದ್ಬಿಡುತ್ತೆ ಅಂತ ಹೇಳ್ದ. ಅವನ ಸಿದ್ಧಾಂತ ಲಾಜಿಕಲಿ ಇದೆ, ತಾರ್ಕಿಕವಾಗಿ ಯಾರು ಇದುವರೆಗೂ ಅದನ್ನ ತೆಗೆದುಹಾಕಕ್ಕಾಗಲ್ಲ. ಅವನು ಹೇಳ್ದೇ ಇರೋದು ಇನ್ನೊಂದಿದೆ, ಏನಂದ್ರೆ ಭೂಮಿ ಇದೆಯಲ್ಲ, ಒಟ್ಟು ಭೂಮಿ ಜಾಗ, ಬೆಳೆ ಬೆಳೆಯೋ ಜಾಗ, ಆ ಬೆಳೆ ಬೆಳೆಯೋ ಜಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲೂ ಆಗಲ್ಲ, ಅಷ್ಟೇ ಇರುತ್ತೆ ಭೂಮಿ. ಅದಕ್ಕೆ ಸೈಟ್ಗಳಿಗೆ ಬೆಲೆ ಜಾಸ್ತಿ, ಯಾಕೆಂದ್ರೆ ಜನ ಜಾಸ್ತಿ, ಬೇಡಿಕೆ ಜಾಸ್ತಿ, ಜಮೀನು ಅಷ್ಟೇ ಇದೆ. ಹಾಗಾಗಿ ಅವನು ಪ್ರಗತಿಯನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೆದ, ಇದನ್ನ ಯಾವ್ದನ್ನ ಜಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರೆದ. ಏನು? ಮನುಷ್ಯನ ಅಗತ್ಯಗಳು, ಜನಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಅಗತ್ಯಗಳು ಜಾಸ್ತಿ. ಸೊ ಅಗತ್ಯಗಳು ಜಮೆಟ್ರಿಕ್ ಪ್ರೋಗ್ರೆಷನ್ ಹೋಗುತ್ತೆ, ಬೆಳವಣಿಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೋಗುತ್ತೆ, ಭೂಮಿ ಪ್ರೋಗ್ರೆಷನ್ ಆಗಲ್ಲ, ಅಷ್ಟೇ ಇರುತ್ತೆ. ಇದು ಗಮನಿಸಬೇಕಾದಂತ ಸಂಗತಿ. ಈ ಎಲ್ಲದಿಂದ ಕೊನೆಗೆ ಇದು ಸರಿದೋಗೋದು ಹೇಗೆ? ಫ್ಲಡ್, ಪ್ರವಾಹ, ಫೆಮೈನ್, ಬರಗಾಲ, ವಾರ್ ಅಂತ. ಅದನ್ನೇ ಆಧಾರವಾಗಿಟ್ಕೊಂಡು ಪ್ರಾಣಿಗಳು ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇಲ್ಲ, ಆ ಸಮತೋಲನ ಹೇಗೆ ಕಾಯ್ದುಕೊಂಡಿದೆ ಅನ್ನೋ ಪ್ರಶ್ನೆ ಹಾಕೊಂಡಿದ್ರಿಂದ ಡಾರ್ವಿನ್ ತನ್ನ ವಿಕಾಸವಾದವನ್ನ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯವಾಯಿತು ಅನ್ನುವಂಥದ್ದು ವಿಜ್ಞಾನದ ಇತಿಹಾಸ ಓದಿದವರಿಗೆ ಮಾತ್ರ ಗೊತ್ತು, ವಿಜ್ಞಾನದ ಪಠ್ಯ ಪುಸ್ತಕ ಓದಿದವರಿಗೆ ಗೊತ್ತಿಲ್ಲ. ಈಗ ಬರೋಣ ಮತ್ತೆ. ಅವನು ಹೇಳಿದಾಗ ಏನಾಯ್ತು? ಹಾಗಾಯ್ತು. ಆಮೇಲೆ ಅವನು ಹೇಳಿದ್ದ ಸಿದ್ಧಾಂತ ನಿಜ ಆದರೆ ನಾವು ಕಾಲ ಕಳೆದ ಹಾಗೆಲ್ಲ ಏನಾಗ್ಬೇಕಾಗಿತ್ತು? ನಾವು ಸುಖ ಜೀವನ ಮಾಡೋದಕ್ಕೆ ಅಡ್ಡಿ ಆಗ್ಬೇಕಾಗಿತ್ತು. ಆದರೆ ಆದದ್ದೇನು ಅಂತಂದ್ರೆ, ಕೆಲವು ರಾಷ್ಟ್ರಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಾಗಿ ಏನಾಯ್ತು? ನಿಸರ್ಗವನ್ನ ಭೋಗ ಸಾಮಗ್ರಿಗಳ ಉತ್ಪಾದನೆಗೆ ದಾರಿ ಮಾಡಿಕೊಡ್ತು. ಆ ದಾರಿ ಮಾಡಿಕೊಟ್ಟಿದ್ದರಿಂದ ಉದ್ಯೋಗ ಅವಕಾಶ ಸಿಕ್ತು. ಆಮೇಲೆ ಅನೇಕ ಬೆಳವಣಿಗೆಗಳು ಎಷ್ಟು ಮಟ್ಟಿಗಾಯ್ತು ಅಂತಂದ್ರೆ, ನಾವು ಈಗ ನೋಡಿ 1970ನೇ ಇಸ್ವಿ ವೇಳೆಗೇನೆ ಭೂಮಿ ಎಷ್ಟು ಜನ ಮನುಷ್ಯರನ್ನ ತಡ್ಕೋಬಹುದೋ ಅಷ್ಟು ಸಂಖ್ಯೆ ಆಗೋಗಿತ್ತು. ಅಲ್ಲಿಂದ ಆಚೆಗೆ ನಾವೆಲ್ಲ ಹುಟ್ಟಿದೀವಲ್ಲ, 70ರಿಂದ ಆಚೆ ಒಟ್ಟು ಜನಸಂಖ್ಯೆ ಹುಟ್ಟಿರೋರು, ಬದುಕಿರೋರು, ಇನ್ನು ನಮ್ಮಂತವ್ರು ಇದೀವಲ್ಲ, ಸಾಯದೇ ಇರೋರು ಎಲ್ಲಾರನ್ನು ಕೂಡ ಲೆಕ್ಕಕ್ಕೆ ತಗೊಂಡ್ಬಿಟ್ರೆ ಅದು ಜಾಸ್ತಿ ಸಂಖ್ಯೆ ಆಯ್ತು. ಆದರೆ ಒಂದು ವಿಚಿತ್ರ ಇದೆ. ಏನಿದೆ ಅಂದ್ರೆ, ನಮ್ಮ ಅಪ್ಪನ ಕಾಲದಲ್ಲಿ ಏನು ಸುಖವಾಗಿದ್ರೋ ಅದಕ್ಕಿನ್ನ ಸುಖವಾಗಿರೋ ಮನೇಲಿ ಇದೀವಿ ನಾವು. ನಮ್ಮ ಅಪ್ಪನ ಕಾಲದಲ್ಲಿ ಏನು ಊಟ ಮಾಡ್ತಿದ್ವು ಅದಕ್ಕಿನ್ನ ಭೋಗ ಜೀವನ ಮಾಡ್ತಾ ಇದೀವಿ. ಆದ್ರಿಂದ ಈ ಸಿದ್ಧಾಂತ ಸುಳ್ಳು. ಯಾವುದು? ಮಾಲ್ತೂಸ್ನ ಸಿದ್ಧಾಂತ ಸುಳ್ಳು ಅಂತ ಎಲ್ಲರೂ ಆ ಮಾಲ್ತೂಸ್ನ ಸಿದ್ಧಾಂತನ ಪಕ್ಕಕ್ಕಿಟ್ರು. ಆದರೆ ಅದು ಸುಳ್ಳೆ ಅನ್ನೋದು ಯೋಚನೆ ಮಾಡೋಣ. ಹಾಗಿದ್ರೆ ಅದು
ಪ್ರಾಣಿ ಜೀವನದಲ್ಲಿ ಆಗ್ತಾ ಇದೆ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಸಂಘರ್ಷ ಆಗ್ತಾ ಇದೆ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಡಾರ್ವಿನ್ ಸಿದ್ಧಾಂತನು ಸುಳ್ಳು ಅನ್ಬೇಕು. ನಾವು ಎಷ್ಟು ವಿಚಿತ್ರ ಜನ ಅಂದ್ರೆ ಡಾರ್ವಿನ್ ಸಿದ್ಧಾಂತ ಸುಳ್ಳು ಅನ್ನಲ್ಲ. ಯಾಕೆ? ಡಾರ್ವಿನ್ ಸಿದ್ಧಾಂತದಿಂದ ನಮ್ಗೇನ್ ತೊಂದರೆ ಇಲ್ವಲ್ಲ. ಈ ಆಳಾದ ಮಾಲ್ತೂಸನ ಸಿದ್ಧಾಂತ ಒಪ್ಕೊಂಡ್ಬಿಟ್ರೆ ಮುಂದಿನ ತಲೆಮಾರಿನವ್ರಿಗೆ ಏನು ಉಳಿಯಲ್ಲ, ನಾವು ಖರ್ಚು ಮಾಡ್ಬೇಕಾಗತ್ತೆ ಅನ್ನೋಂಥ ಸುದ್ದಿಗೆ ಹೋದ್ವಿ. ನಾವು ಇಷ್ಟು ಸುಖ ಬೀಳ್ತಾ ಇದ್ದೀವಲ್ಲ, ಸದ್ದಿಲ್ಲದೆ ಫ್ಲಡ್ ಜಾಸ್ತಿ ಆಗ್ತಾ ಇದೆ, ಸದ್ದಿಲ್ಲದೆ ಫೆಮೈನು ಜಾಸ್ತಿ ಆಗ್ತಾ ಇದೆ. ಯುದ್ಧ ಆ ನ್ಯೂಕ್ಲಿಯರ್ ಅಸ್ತ್ರಗಳ ಭಯದಿಂದ ಸುಮ್ಮನಿದೆ, ಅದು ಒಳಗೊಳಗೆ ಕುದೀತಾ ಇದೆ. ಯುದ್ಧ ಅಂದ್ರೇನು? ಬಂದೂಕ ಹಿಡ್ಕೊಂಡು ಮಾಡೋದಷ್ಟೇ ಅಲ್ಲ, ಅತೃಪ್ತಿ ಅಂತ ಇಟ್ಕೊಳ್ಳಿ. ಅತೃಪ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದ್ರಿಂದ ಮಾಲ್ತೂಸಿನ್ ಸಿದ್ಧಾಂತ ಏನು ಸುಳ್ಳಾಗಿಲ್ಲ. ಅವನು ಫ್ಲಡ್ ಫೆಮೈನ್ 6 ವಾರ ಅಂದ್ರೆ ಈಗ ಫ್ಲಡ್ ಫೆಮೈನ್ ಅಂಡ್ ವಾರ್ ಅನ್ನೋ ಅಂತ ಸ್ಥಿತಿಗೆ ಬಂದಿದ್ದೀವಿ ನಾವೀಗ. ಆದ್ರಿಂದ ಆತ್ಮೀಯರೇ, ಈ ಮಾಲ್ತೂಸ್ನ ಸಿದ್ಧಾಂತವನ್ನ ಬೈದು ಡಾರ್ವಿನ್ ಸಿದ್ಧಾಂತವನ್ನು ಹೊಗಳುವಾಗ ಡಾರ್ವಿನ್ ಸಿದ್ಧಾಂತದ ಬೇರನ್ನೇ ನಾವು ಕಡೆಗಣಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಆ ದೃಷ್ಟಿಯಿಂದ ನೋಡಿದಾಗ ಮುಂಚೆ ಸರಳ ಜೀವನ ಅನ್ನೋದು ವ್ಯಕ್ತಿಯ ಅಲ್ಪ ಜೀವಿತದಲ್ಲಿ ಸಂತೃಪ್ತಿಯನ್ನ, ಪ್ರಕೃತಿಯ ಬೆರಗನ್ನ ಕಾಣೋದಕ್ಕೋಸ್ಕರ ಸರಳ ಜೀವನ ಅಂತ ಹೇಳ್ತಿದ್ರು. ಈಗ ಎಂತ ಸ್ಥಿತಿ ಬಂದಿದೆ ಅಂದ್ರೆ, ಸರಳ ಜೀವನ ಯಾಕೆ ಬೇಕು ಅಂತಂದ್ರೆ ಇಡೀ ಜೀವಿಗೋಲ ನಿರ್ಜೀವಿಗೋಲದ ಹಾಗೆ ಆಗದೇ ಇರೋದಕ್ಕೋಸ್ಕರ ಸರಳ ಜೀವನ ಬೇಕಾಗಿದೆ. ಇದು ನಾವು ತುಂಬಾ ಗಮನಿಸಿ ಅರ್ಥ ಮಾಡ್ಕೋಬೇಕಾದಂತ ಸಂಗತಿ. ಯಾವಾಗ ಪ್ರಕೃತಿ ಸುಮ್ಮನಿದ್ಲೋ, ಪ್ರಕೃತಿ ಮಾತಿಯಾಗಿದ್ಲೋ, ಈಗ ಅವಳು ಮಾರಿ ಆಗ್ತಾ ಇದ್ದಾಳೆ. ಆ ದೃಷ್ಟಿಯಿಂದ ಈಗ ನಾವೇನ್ ಮಾಡ್ತೀವಿ? ಮಳೆಯನ್ನು ಬೆಳೆ ಕೊಡ್ತಿದ್ದ ವರುಣದೇವನ್ನ ಈಗ ಮಳೆಯ ರಾಕ್ಷಸ ಅಂತ ಕರಿತೀವಿ. ಭಾಷೆಯಲ್ಲಿ ಏನ್ ಬೇಕಾದ್ರೂ ಕರಿಬಹುದು, ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಆ ರಾಕ್ಷಸ ಇಲ್ದಿದ್ರೆ ನಾವಿರ್ತಿದ್ವು, ಇದು ಗಮನಿಸ್ಬೇಕಾದ್ದು. ಆಮೇಲೆ ಇನ್ನೊಂದು ಅಂಶ ನಾನು ಹೇಳ್ತೀನಿ, ಸರಳ ಜೀವನ ಮಾಡೋದಿದೆಯಲ್ಲ, ಅದನ್ನೆಲ್ಲ ಒಳ್ಳೆಯವರು ತಪಸ್ವಿಗಳು ಮಾಡ್ತಾರೆ ಅಂತ ನಾವು ಅನ್ಕೊಂಡ್ಬಿಟ್ಟು ಸರಳ ಜೀವನ ಮಾಡದೇ ಇರೋರೆಲ್ಲ ಭೋಗ ಜೀವನವನ್ನು ಬಯಸೋ ರಾಕ್ಷಸರು ಅಂತ. ಆದ್ರೆ ರಾಕ್ಷಸರೇ ಚೆನ್ನಾಗಿ ತಪಸ್ ಮಾಡ್ತಿದ್ರು, ದೇವತೆಗಳಿಗೆಲ್ಲ ಚೆನ್ನಾಗಿ ತಪಸ್ ಮಾಡ್ತಿದ್ರು. ರಾವಣ ತನ್ಕರಲ್ಲೇ ಕಿತ್ತು ಪಿಟೀಲ್ ಮಾಡಿ ಈಶ್ವರನ ಮೆಚ್ಚಿಸ್ಕೊಂಡ, ಇದನ್ನ ಎತ್ತದ ಅಂತ ಹೇಳಿದ್ರು. ಅವರು ತ್ಯಾಗದಲ್ಲೂ ರಾಕ್ಷಸರು, ಭೋಗದಲ್ಲೂ ಅಷ್ಟೇ ಅಲ್ಲ. ನಾವು ತ್ಯಾಗದಲ್ಲೂ ರಾಕ್ಷಸರಲ್ಲ, ಭೋಗದಲ್ಲೂ ರಾಕ್ಷಸರಲ್ಲ. ಆದ್ರೆ ನಾವು ಅನ್ಕೊಳ್ಳೋದೇನು ಅಂದ್ರೆ, ಈ ಹಾಡುಗಳೆಲ್ಲ ಮೊದಲೇ ಹೇಳಿದ್ನಲ್ಲ, ಮೊದಲನೇ ಓದಿ ಮೊದಲನೇ ನೀವು ನೋಡಿ, ಅಲ್ಲಿ ಶುರು ಮಾಡಿದ್ದೆ ನಾನು ಹಾಗೆ. ಮಾನವನ ದುರಾಸೆ. ಯಾವ ಮಾನವ, ಯಾವ ದುರಾಸೆ? ಅದ್ರಲ್ಲಿ ನಾಂಪಾಲಿದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಹಾಡು ಕೇಳಿದಾಗ ಯಾರನ್ನೋ ಒಬ್ರನ್ನ ಬೈದ್ರಾಯ್ತು. ನಮ್ಗೆ ಒಂದ್ ಸಮಾಧಾನ, ಏನಾದ್ರು ಕೆಟ್ಟ ಹೋದ್ರೆ ಒಬ್ರು ಬೈಯಕ್ ಸಿಕ್ಬಿಟ್ರೆ ಸಾಕು, ನಮ್ಗೆ ಅವ್ನು ಬೈದ್ ಬಿಟ್ರೆ ನಮ್ಗೆ ಸಮಾಧಾನ ಆಗಿದೆ. ಆಲ್ ಪ್ರಾಬ್ಲಮ್ಸ್ ಆರ್ ಟಾಕ್ಡ್ ಔಟ್, ಆಲ್ ಪ್ರಾಬ್ಲಮ್ಸ್ ಆರ್ ನಾಟ್ ಥಾಟ್ ಓವರ್. ಮಾತು ಇದೆಯಲ್ಲ, ಆಲೋಚನೆಯನ್ನು ತಪ್ಪಿಸುತ್ತೆ. ಮಾತು ಅನ್ನೋದು ಕೆಲಸ ಮಾಡೋದನ್ನ ತಪ್ಪಿಸುತ್ತೆ. ನಾನು ಮಾತಿನ ಯಾಕೆ ನಾನು ಆಲೋಚನೆ ಮಾಡ್ಬೇಕು? ಮೇಷ್ಟಿದಾರಲ್ಲ, ಪ್ರಶ್ನೆ ಕೇಳ್ಬಿಟ್ರೆ ಅವ್ರು ಹೇಳ್ತಾ ಬಿಟ್ರು. ಈ ಮಾತಿನಿಂದ ಎಷ್ಟು ಅನುಕೂಲವಾಗಿದೆಯೋ ಅಷ್ಟೇ ಅಪಾಯ ಆಗಿದೆ. ಯಾಕೆಂದ್ರೆ ನನ್ನ ಆಲೋಚನೆಯನ್ನು ತಪ್ಪಿಸ್ಕೊಳ್ಳಕ್ ಮಾತು ಒಂದು ಹೊರದಾರಿ. ಇದು ಅತ್ಯಂತ ಗಂಭೀರವಾದ ವಿಷಯ ನಾನು ಮಾತಾಡ್ತಾ ಇರೋದು. ಸ್ವಲ್ಪ ನಾನು ಆವೇಶವಾಗಿ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಇದು ಆವೇಶವಾಗಿ ಹೇಳಿದ್ರೆ ಅರ್ಥವಾಗಲ್ಲ. ಅದೆಲ್ಲ ಹೀಗಾಗಿದೆ. ಅದಾದ್ಮೇಲೆ ಸೂಚನೆಗಳು ಕೊಡ್ತಾನೇ ಇದೆ. ಜ್ವರ ಬರೋಕ್ ಮುಂಚೆ ಏನಾಗತ್ತೆ ಹೇಳಿ ನಿಮ್ಗೆ? ಮೊದಲು ಮೈಕೈ ನೋವು ಕಾಣಿಸ್ಕೊಳುತ್ತೆ, ಏನು ಬೇಡ ಅನ್ಸುತ್ತೆ, ಸುಮ್ಮನೆ ಮಲಿಕೊಳ್ಳೋಣ ಅನ್ಸುತ್ತೆ, ಊಟನೂ ಬೇಡ ಅನ್ಸುತ್ತೆ. ಈ ಸೂಚನೆಗಳನ್ನೆಲ್ಲ ಕಡೆಗಣಿಸಿದ್ರೆ ಏನಾಗುತ್ತೆ? ಕಾಯಿಲೆ ಉಲ್ಬಣ ಆಗುತ್ತೆ. ಈಗ ಎಷ್ಟು ಸೂಚನೆ ಬಂದಿದೆ. ತಾಪ ಜಾಸ್ತಿ ಆಗ್ತಾ ಇದೆ, ಮಳೆ ಬಂದ್ರೆ ಬರೋ ಕಡೆ ಬರುತ್ತಾ, ಇಲ್ದಿದ್ರಿಲ್ಲ. ವೆದರ್ ಈಸ್ ಬಿಕಮಿಂಗ್ ಫೀಕಲ್. ಇದು ನಮ್ಗೆಲ್ರಿಗೂ ಗೊತ್ತು. ಅದನ್ನ 5 ನಿಮಿಷನೂ ನಾವು ಆಲೋಚನೆ ಮಾಡಲ್ಲ. ಯಾಕಂದ್ರೆ ಅದು ಆಲೋಚನೆ ಮಾಡಿ ನಮ್ಗೆ ಯಾವ್ದನ್ನು ತ್ಯಾಗ ಮಾಡೋಣ, ನಾನು ತ್ಯಾಗ ಮಾಡಿರ್ತಾನೆ ಏನಾಗುತ್ತೆ ಅನ್ನುವ ಆಲೋಚನೆ ಬರೋದ್ರಿಂದ ನಾವು ಅದನ್ನು ಎಷ್ಟು ಜಾಣತನವಾಗಿ ಆ ಮಾಲ್ತೂಸ್ ಬಂದು ತಲೆ ಮೇಲೆ ಕೂತ್ಕೋತಾನಲ್ಲ, ಅದಕ್ಕೆ ಅವನ ಪಕ್ಕಕ್ಕೆ ಇಡ್ತಿದ್ವಿ. ಆದ್ದರಿಂದ ಸರಳ ಜೀವನ ಅನ್ನುವಂಥದ್ದು ಇವತ್ತು ನಮಗೆ ಯಾರನ್ನೋ ಮೆಚ್ಚಿಸೋದಕ್ಕೆ, ನನ್ನ ಜೀವನದಲ್ಲಿಯೇ ನಾನು ಪ್ರಕೃತಿಯ ಬೆರಗನ್ನ ಕಾಣೋದಕ್ಕೆ ಅಗತ್ಯ ಅನ್ನುವಂಥ ಭಾರತೀಯ ಚಿಂತನೆ ಇರಲಿ. ಈಗ ಅನಿವಾರ್ಯ ಎಲ್ಲಿಗೆ ಬಂದಿದೆ ಅಂತಂದ್ರೆ, ನಾವೇನಾದ್ರೂ ಮಾಡದೆ ಹೋದ್ರೆ ಮುಂದಿನ ತಲೆಮಾರಿನವ್ರಿಗೆ ಕುಡಿಯೋಕೆ ಒಂದು ಲೋಟ ನೀರು ಉಳಿಸಲ್ಲ. ಈಗಾಗ್ಲೇ ಗಾಳಿಯನ್ನ ಮೂಗಿಗೆ, ಶುದ್ಧ ಗಾಳಿ ಸಿಗದಲೇನೆ ಮೂಗಿಗೆ ಹಾಕೊಳ್ಳುವಂತ ಸ್ಥಿತಿ ಬಂದಿದೆ.
ಜಪಾನ್ನಲ್ಲಿ ನಾವು ಈಗ ಕುಡಿಯೋ ನೀರನ್ನ ಎಲ್ಲೂ ನೀರು ಕುಡಿಯೋಕೆ ಭಯ, ಬಾಟ್ಲಲ್ಲಿ ಇಟ್ಕೊಂಡು ಕುಡಿತೀವಿ, ಅದರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ಸ್ ಇದೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಸೊ ಹೀಗಿರುವಾಗ, ಈ ರೀತಿಯ ಜೀವನ ಹಂತದಲ್ಲಿ ನಾವಿರುವಾಗ ಸರಳ ಜೀವನ ಅನ್ನೋದು ಪ್ರಕೃತಿಯನ್ನ ಉಳಿಸೋ ಸಲುವಾಗಿ ಆಗ್ಲಿ, ನಮ್ಮ ಬದುಕನ್ನ ಹುಟ್ಟಿದ್ದಕ್ಕೆ ಈ ಪ್ರಕೃತಿಯ ಬೆರಗನ್ನು ನೋಡಿ ತಾವು ಕೂಡ ಪ್ರಕೃತಿಯಲ್ಲಿ ಇಲ್ಲ ಅಂತ ನಿರಾಳವಾಗಿ ಸಾಯೋ ಸಲುವಾಗಿ ಇರುವಂತದ್ದಲ್ಲ, ಸಾಯಿಸೋದನ್ನ ತಪ್ಪಿಸುವ ಸಲುವಾಗಿ ಇರುವಂಥದ್ದು. ಆತ್ಮೀಯರೇ, ಈ ಸರಳ ಜೀವನದ ಒಂದು ಆಯಾಮ ಹೇಗೆ ನಿರಂತರವಾಗಿ ಬದಲಾಗಿದೆ ಅನ್ನುವಂಥದ್ದನ್ನ ತಾವು ದಯಮಾಡಿ ಗಮನಿಸಿ. ಇದರಿಂದ ಏನಾಗಿದೆ ಅಂತ ಅನ್ನೋದು ನೋಡೋಣ. ನಾವು ವಿಜ್ಞಾನ ತಂತ್ರಜ್ಞಾನದ ಪ್ರಗತಿಯಿಂದ ಸುಖ ಎಲ್ಲ ಪಟ್ವಿ ಅಂತ ಹೇಳಿದ್ವಲ್ಲ, ಇನ್ನೇನೇನಾಗಿದೆ ನೋಡಿ. ನಾವು ಸುಖಕ್ಕೆ ಹೊಸ ವ್ಯಾಖ್ಯಾನ ಕೊಟ್ಟಿದ್ದೀವಿ. ಏನು? ಆರಾಮಕ್ಕಿರೋದು ಅಂದ್ರೆ ಕೆಲಸ ಮಾಡದೇ ಇರೋದು ಸುಖ ಅನ್ಕೊಂಡಿದ್ದೀವಿ. ಆಮೇಲೆ ಎಲ್ರಿಗೂ ಇಲ್ಲದೆ ಇದ್ದದ್ದು ನನಗಿದೆ ಅನ್ನುವಂಥ ಒಂದು ಭಾವ ನಮ್ಗೆ ತುಂಬಾ ಇಲ್ಲದೆ ಇದ್ರೆ ನಮ್ಗೆ ಮನಸ್ಸಿಗೆ ಕೀಳರಿಮೆ ಬಂದ್ಬಿಡುತ್ತೆ. ಆದ್ದರಿಂದ ನಾನು ಕಳೆದ ಇದರಲ್ಲಿ ಹೇಳಿದ್ದೀನಿ, ಏನಪ್ಪಾ ಅಂದ್ರೆ ಮನುಷ್ಯ ಸಂಕೀರ್ಣ ಆಗ್ತಾ 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 ಜನಸಂಖ್ಯೆ ಜಾಸ್ತಿ ಆಗ್ತಾ 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 ನನಗೊಂದು ಮನ್ನಣೆ ಬೇಕು ಅನ್ನೋಂಥ ಆಸೆ ಆಗುತ್ತಲ್ಲ, ಆ ಆಸೆಯನ್ನ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಪಡ್ಕೊಳ್ಳೋದಕ್ಕಿಂತ ಅಂಗಡಿಯಲ್ಲಿ ಕೊಂಡ್ಕೊಂಡ್ಬಿಡ್ಬೋದು ಸಲೀಸಾಗಿ. ಆದ್ರಿಂದ ವೆನ್ ಮಿಲ್ಕ್ ಇಸ್ ಚೀಪ್ ವೈ ಬೈ ಕೌ, ಅಂಗಡಿಯಲ್ಲಿ ಹಾಲು ಸಿಕ್ಕುವಾಗ ನಾನ್ಯಾಕೆ ಹಸು ಸಾಕ್ಲಿ, ಈ ಧೋರಣೆ ಈಗ ಎಲ್ಲರಿಗೂ ಬಂದಿದೆ. ಆದ್ದರಿಂದ ಜನಸಂಖ್ಯೆಯ ಹೆಚ್ಚಳ ಇದೆಯಲ್ಲ, ಆ ಜನಸಂಖ್ಯೆ ಹೆಚ್ಚಳದಿಂದ ನನಗೆ ಕೀಳರಿಮೆ ಜಾಸ್ತಿಯಾಗಿ ಆ ಕೀಳರಿಮೆಯಿಂದ ನಾನು ಸರಳ ಜೀವನಕ್ಕೆ ನಾನು ಹೋಗೋದಕ್ಕೆ ಆಗದೇ ಇರುವಂತ ಸ್ಥಿತಿ ಏರ್ಪಟ್ಟಿದೆ. ಮುಂದಿನ ಅಂಶ ಏನು ಅಂದ್ರೆ, ಪ್ರೀತಿ ಭೀತಿ ಎರಡು ಬರಬೇಕಾದ್ರೆ ಪಕ್ಕದಲ್ಲಿ ಇರಬೇಕು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಹಾಗಾಗಿ ನಮ್ಮ ಬದುಕು ಹೇಗಾಗಿದೆಯಪ್ಪ ಅಂತಂದ್ರೆ, ಹಾಲು ಅಂದ್ರೆ ನಮ್ಗೇನ್ ಜ್ಞಾಪಕ ಬರುತ್ತೆ? ಮಿಲ್ಕ್ ಬೂತ್ ಜ್ಞಾಪಕ ಬರುತ್ತೆ ಹೊರತು ಕೌ ಜ್ಞಾಪಕ ಬರೋಲ್ಲ. ಒಂದು ನಗರದ ಮಗು ಹೇಳ್ತು ಏನಂದ್ರೆ, ನಾನು ಹಸುವಿನ ಹಾಲು ಕುಡಿಯಲ್ಲ, ಆ ಗಂಜಲ ವಾಸನೆ ಸಗಣಿ ಎಲ್ಲ ಬೇಡ, ನಾನು ಆರಾಮಕ್ಕೆ ಇದರಲ್ಲಿ ಹಾಲು ಕುಡಿತೀನಿ. ಸೊ ಇಲ್ಲಿ ನಾನು ನನ್ನ ಸುಖ ಅನ್ನುವಂತಹ ಆಲೋಚನೆಯಲ್ಲಿ ನಾವು ಇರುವಾಗ ಈ ಒಟ್ಟಾರೆ ಆಗುವ ಪರಿಣಾಮ ಇದೆಯಲ್ಲ, ಮೋಘಾಶದಲ್ಲಿ ನಾವು ಸಿಕ್ಕಾಕೊಂಡಿದೀವಲ್ಲ, ಒಟ್ಟಾರೆ ಪರಿಣಾಮ ನಮ್ಮ ಕಲ್ಪನೆಗೆ ಬರಕ್ ಸಾಧ್ಯವೇ ಇಲ್ಲ. ಅಂತ ವ್ಯವಸ್ಥೆ ಈಗ ನಾವು ಸಿಕ್ಕಾಕೊಂಡಿದ್ದೀವಿ. ಆದ್ರಿಂದ ಸರಳ ಜೀವನಕ್ಕೆ ಏನು ತೊಂದರೆ ಆಗಿದೆ ಅಂದ್ರೆ, ಪ್ರಕೃತಿಯಿಂದ ದೂರ ಉಳಿದಿರುವಂಥದ್ದು, ಕೇವಲ ನನ್ನ ಸುಖ. ನೋಡಿ, ಪರಿಸರ ಮಾಲಿನ್ಯದ ಬಗ್ಗೆ ಚರ್ಚೆ ಶುರುವಾದ್ದು ಹಾಗೆ, ಮನುಷ್ಯನ್ ತೊಂದರೆ ಆಗ್ಬಾರ್ದು ಅಂತ, ಜೀವಗೋಲಕ್ಕೆ ಅಂತಲ್ಲ. ಈಗಲೂ ನೋಡಿ, ನಮ್ಮ ಗಾದೆಗಳು, ನಮ್ಮ ನೀತಿಗಳು ಎಲ್ಲವೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಮೋಸ ಮಾಡಬಾರ್ದು ಅಂತಿದೆ ಹೊರತು ಒಬ್ಬ ಮನುಷ್ಯ ಒಂದ್ ಮರಕ್ಕೆ ಮೋಸ ಮಾಡಬಾರ್ದು ಅಂತ ಎಲ್ಲಿದೆ ನೀತಿ? ಪ್ರಾಣಿಗಳನ್ನು ಕುರಿತು ನಮ್ಗೆ ಏನ್ ನೀತಿ ಇದೆ? ಮನುಷ್ಯನ ಸಸ್ಯಗಳನ್ನು ಕುರಿತು ನಮ್ಗೆ ಏನ್ ನೀತಿ ಇದೆ? ಯಾರು ನೀತಿ ಹೇಳ್ಕೊಟ್ಟಿರೋರು? ಯಾರು ಹೇಳ್ಕೊಟ್ಟಿರೋರು ಮೌಲ್ಯನ? ನಾವೇನ ಜೀವಿಗಳು? ಅವೆಲ್ಲ ಜೀವಿಗಳಲ್ವಾ? ಅವುಗಳಿಂದ ನಾವ್ ಇರ್ತೀವ? ಇದು ಏನೂ ಗೊತ್ತಿಲ್ಲ ನಮ್ಗೆ. ನಮ್ಗೆ ಇಷ್ಟೊಂದೆಲ್ಲ ಬೇಡ, ಮಾಲ್ತೋ ಸಿದ್ಧಾಂತ ಬೇಡ ನಮ್ಗೆ. ಏನಪ್ಪಾ ಅಂದ್ರೆ, ನಾನ್ ಹಾಯಾಗಿರ್ಬೇಕು. ಮಾಲಿನ್ಯ ಯಾಕೆ ನನ್ಗೆ ಕಷ್ಟ ಅಂದ್ರೆ, ನನಗೂ ತೊಂದರೆ ಆಗ್ತಿದೆಯಲ್ಲ, ನನ್ ಮನೆ ಬಿದ್ದು ಹೋಗ್ತಾ ಇದೆಯಲ್ಲ, ಅದಕ್ಕೆ ತೊಂದರೆ, ಅದಷ್ಟು ಮಾಡ್ಬಿಡಿ ಸಾಕು ಅನ್ನುವ ಧೋರಣೆ ಇದೆಯಲ್ಲ. ಅಂದ್ರೆ ಏನಾಯ್ತು, ಪ್ರಕೃತಿಯನ್ನು ಎರಡು, ನಮ್ಗೆ ಪ್ರಪಂಚ ನಮ್ಮನ್ನ ಆಕರ್ಷಿಸೋದು ಎರಡೇ. ಒಂದು ಪ್ರಕೃತಿ, ಇನ್ನೊಂದು ಪ್ರಕೃತಿಯ ಆಕರ್ಷಣೆಗಳು. ಪ್ರಕೃತಿಯ ಆಕರ್ಷಣೆಗಳು ಪ್ರಕೃತಿಯನ್ನ ವ್ಯಾಪಕವಾಗಿ ಪ್ರೀತಿಸೋದು ಬಿಟ್ಬಿಟ್ಟು ಆ ಆಕರ್ಷಣೆ ಪ್ರೀತಿಸಕ್ ಹೋಗ್ತೀವಿ. ಇಷ್ಟೇ ಆಗಿರೋದು. ಈ ಆಕರ್ಷಣೆ ಕೊಡುವ ಸುಖ ಇದೆಯಲ್ಲ, ನಾನು ದೇಹ ಅಂತ ಅನ್ಕೊಂಡಿರೋದ್ರಿಂದ, ನಾನು ಮನಸ್ಸು ಅನ್ಕೊಂಡಿರೋದ್ರಿಂದ, ನನಗೆ ಆ ಸುಖದ ಮೇಲೆ ಒತ್ತು ಸಿಕ್ಕಿರೋದ್ರಿಂದ ಪ್ರಕೃತಿಯ ವ್ಯಾಪಕ ಉಪಕೃತಿ ಮರ್ತು ಹೋಗ್ಬಿಟ್ಟಿದೆ. ದಟ್ ಇಸ್ ದಿ ಬಿಗ್ಗೆಸ್ಟ್. ಅದು ಸರಳ ಜೀವನ ನಿಜವಾದ ಸಮಸ್ಯೆ ಅದು. ಆದ್ದರಿಂದ ಏನಾಗಿದೆ ಅಂದ್ರೆ, ತಾಯಿ ಮಗು ಅಳುತ್ತಲ್ಲ ಅಂತ ಒಂದು ಬೊಂಬೆ ಕೊಟ್ರೆ, ಆ ಬೊಂಬೆ ತಾಯಿಯನ್ನು ಜ್ಞಾಪಿಸ್ಬೇಕು ತಾನೆ. ಬೊಂಬೆಯಲ್ಲೇ ಆಟ ಆಡ್ಕೊಂಡು ತಾಯಿನೇ ಮರ್ತ್ರೆ ಹೀಗಾಗಿರೋದಷ್ಟೇ. ಅದರಿಂದ ಪ್ರಕೃತಿ ಇದೆಯಲ್ಲ, ದಿಸೆಗೂ ಮುತ್ತಿ ಬರುವ ಪ್ರಕೃತಿಗ ದಾರು ವಶವಾಗದಿಹ ನರನು ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳ್ತಾರೆ. ರಸರುಚಿಗಳನ್ನು ಕಗ್ಲಿಸಿ, ಪಕ್ವಾನ್ನವನ್ನು ಪಚಿಸಿ, ರಸನೆಯಲ್ಲಿ ನೀರಿಳಿಸಿ, ದಿಸೆಗೂ ಮುತ್ತಿ ಬರುವ ಪ್ರಕೃತಿಗ ದಾರು ವಶವಾಗದಿಹ ನರನು ಮಂಕುತಿಮ್ಮ ಅಂತ ಡಿ.ವಿ.ಜಿ ಅವರು ಹೇಳ್ತಾರೆ. ವಶವಾಗೋದು ಸಹಜ,
ಆದ್ರೆ ಒಂದು ಸಂಭಾವಿತನಾದವನು ಆ ವಶವಾಗಿ ತಾನು ಮೃಗವಾಗ್ತಿದ್ದೀನಿ ಅನ್ನುವಂಥ ಪ್ರಜ್ಞೆ ಇಲ್ವಲ್ಲ, ಅದು ತುಂಬಾ ತೊಂದರೆ ಆದದ್ದು. ಸಹಜ ನಗ್ನತೆ ನಮಗೆ ಸಹಜ ನಕದಾಡಿಗಳು, ಬಹುದಿನದ ಶೃಂಗಾರ ಕೃತಕವಾದಂತ ಸಿಂಗಾರನೇ ವಸ್ತ್ರ ಸಿಂಗಾರ ಅಂತ ಅದನ್ನು ಡಿವಿಜಿಯವರು ಹೇಳ್ತಾರಲ್ಲ. ಹಾಗಾಗಿ ಪ್ರಶ್ನೆ ಇರೋದು ಎಲ್ಲಿ ಅಂದ್ರೆ, ನೀವು ಆಕರ್ಷಣೆಗೆ ಮರುಳಾಗಿ ಆಕರ್ಷಣೆಯಲ್ಲೇ ಸುಖ ಪಡ್ತಿರೋ, ಅಥವಾ ಆಕರ್ಷಕವಲ್ಲದ ಆಕ್ಸಿಜನ್ ಏನು ಇಲ್ದಾಗಾದ್ರೆ ನಾನು ಸತ್ತೋಗ್ತೀನಿ ಅನ್ನುವಂತ ಒಂದು ಎಚ್ಚರ ಇದೆಯೋ, ಪೊರೆಯುವ ತಾಯಿಯಾಗಿ ಕಾಣ್ತಾ ಇದೆಯೋ ನಿಮ್ಗೆ, ಲೂಟಿ ಮಾಡುವ ಭಂಡಾರವಾಗಿ ಕಾಣ್ತಾ ಇದೆಯೋ ಭೂಮಿ? ಎರಡೇ ಪ್ರಶ್ನೆ. ಲೂಟಿ ಮಾಡುವ ಬಂಗಾರ ನಾನು ಕಾಣ್ತಿಲ್ಲ, ನಾನು ದಿನ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ನಾನು ಸಂಧ್ಯಾವನೆ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಹೇಳ್ತೀನಿ. ಹೇಳ್ಬಿಟ್ರಾಯ್ತು. ಆಟಿಟ್ಯೂಡ್ ಇಫ್ ಇಟ್ ಡಸ್ ನಾಟ್ ಟ್ರಾನ್ಸ್ಲೇಟ್ ಇನ್ ಟು ಆಕ್ಷನ್, ಇಟ್ ಇಸ್ ಜಸ್ಟ್ ಬ್ಲಾ ಬ್ಲಾ, ದಟ್ಸ್ ಆಲ್. ಅದ್ನೇರೆ ಇಲ್ಲಿಗೆ ನಾನು ಈ ಚರ್ಚೆಯನ್ನ ನಿಲ್ಲಿಸ್ತೀನಿ. ಮುಂದಿನ ಭಾಗದಲ್ಲಿ ಹೇಗೆ ನಾವು ಇದನ್ನ ಜಾರಿಗೊಳಿಸುವಾಗಿನ ಸಮಸ್ಯೆ ಇದೆ ಅಂತ ನಾಳೆ ಕೊನೆಯ ಭಾಗದಲ್ಲಿ ಸರಳ ಜೀವನಕ್ಕೆ ಮಂಗಳವನ್ನ, ಸರಳ ಜೀವನಕ್ಕಲ್ಲ, ಸರಳ ಜೀವನದ ಚರ್ಚೆಗೆ ಮಂಗಳವನ್ನ ಹಾಡ್ತೀನಿ. ಸರಳ ಜೀವನ ಯಾರಿಗೂ ಕಲಿಸಕ್ಕಾಗಲ್ಲ. ಅನೇಕರು ಅದನ್ನೇ ಹೇಳ್ತಾ ಇದ್ರು, ಏನಂದ್ರೆ ನೀವು ಸರಳ ಜೀವನ ಮಾಡ್ತೀನಿ ಅಂತ ಎಲ್ರಿಗೂ ಒತ್ತಾಯ ಮಾಡೋಕೆ ಈ ಉಪನ್ಯಾಸ ಖಂಡಿತ ಅಲ್ಲ. ಯಾರಿಗೂ ಕಲ್ಸಕ್ಕಾಗಲ್ಲ. ಯಾಕೆಂದ್ರೆ ಮಾತು ಕಲಿಸ್ಬೋದು, ಆಲೋಚನೆಯನ್ನು ಕಲ್ಸಕ್ಕಾಗಲ್ಲ. ಮಾತು ಕೇಳಿಸ್ಕೊಂಡೋದು ಆಲೋಚನೆ ಆಗದೆ ಇದ್ರೆ ಆಯ್ತು ಅಷ್ಟೇ. ನೀವು ಹೇಳಿ, ನೀವು ಬೇಕಾದ್ ಹೇಳಿ, ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಏನು ಹೇಳೋದು. ಆದ್ರಿಂದ ಇವತ್ತಿನ ಚರ್ಚೆಯಲ್ಲಿ ನಾನು ಎರಡು ಮುಖ್ಯವಾದ ಅಂಶಗಳನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರಕೃತಿಯ ಬಗೆಗಿನ ಧೋರಣೆ ವಿಜ್ಞಾನದ ಇತಿಹಾಸ ಹೇಳುವಾಗೆ ಭಯ ಮತ್ತು ಆಸೆಯಿಂದ ಚೋದಿತವಾದದ್ದು ಅನ್ನೋದು ಒಂದು ಕ್ರಮ. ಆ ಭಯವನ್ನು ಗೆದ್ದಿದ್ದರಿಂದ ನಮಗೆ ಸುಖ ಸಿಕ್ತು ಅಂತ ನಾವು ಇವತ್ತು ಅದನ್ನೇ ನಂಬ್ಕೊಂಡಿರುವಂಥದ್ದು. ಆದ್ರೆ ಇನ್ನೊಂದು, ಅಸ್ತಿತ್ವವೇ ಒಂದು, ನಮ್ಮ ಅಸ್ತಿತ್ವಕ್ಕೆ ಇರೋ ಪ್ರಕೃತಿ ತಾಯಿ, ಅದನ್ನ ಪ್ರೀತಿ ನಮ್ಮ ಏನು ಕನಿಕರ ಅಲ್ಲ, ನಮ್ಮ ಹಕ್ಕಲ್ಲ, ನಮ್ಮ ಜವಾಬ್ದಾರಿ, ಸಂಭಾವಿತರ ಜವಾಬ್ದಾರಿ. ಜೊತೆಗೆ ಪ್ರಕೃತಿಯಲ್ಲಿ ನನ್ನ ವ್ಯಕ್ತಿತ್ವ ಏನಾಗುತ್ತೆ ಅನ್ನುವಂತಹ ಆಲೋಚನೆಯನ್ನು ಕೂಡ ನಾವು ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೀವಿ. ಯಾಕೆ ಅಂದ್ರೆ ಸಂಬಡಿ ವಿಲ್ ಡೂ ಇಟ್ ಅಂದ್ರೆ ನೋಬಡಿ ವಿಲ್ ಡೂ ಇಟ್. ಹೀಗಾಗಿ ಪರಿಸರ ನನ್ನ ಹಾಗೆ ಅದು ತಬ್ಬಲಿಯಾಗಿದೆ. ನಾವು ಅದನ್ನ ಬಲಿ ಹಾಕ್ತಾ ಇದ್ದೀವಿ. ಯಾವತ್ತೋ ಅದು ನಮ್ಮನ್ನ ಬಲಿ ಹಾಕೋ ಸೂಚನೆಗಳನ್ನ ಕೊಡ್ತಾ ಇದೆ. ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇಸ್ ಕ್ರಾಸ್ಡ್, ಸೆಕೆಂಡ್ ಥರ್ಡ್ ಸ್ಟೇಜ್. ಈಗ ಕ್ಯಾನ್ಸರ್ಗೆ ಔಷಧಿ ಕೊಟ್ಟಿದ್ದಾರೆ ಅಂತ ಇನ್ನೊಬ್ರು ತರ್ಕಕ್ಕೆ ಹೇಳ್ಬೋದು, ಹೇಳಿ ತೊಂದರೆ ಇಲ್ಲ. ಆದರೆ ಇದು ನಾನು ಎಷ್ಟು ಗಂಭೀರವಾಗಿ ಚರ್ಚೆ ಆಗಬೇಕಾಯಿತೋ ಆ ಗಂಭೀರ್ಯಕ್ಕೆ ಇವತ್ತು ಬಂದಿಲ್ಲ. ಸುಪ್ರೀಂ ಕೋರ್ಟ್ ಹತಾಶವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ, ಅವ್ರು ವಿಜ್ಞಾನ ಓದ್ಲಿ, ಕಾಮರ್ಸ್ ಓದ್ಲಿ, ಅಥವಾ ಮಾನವಿಕ ವಿಷಯಗಳು ಓದ್ಲಿ, ಕಡ್ಡಾಯವಾಗಿ ಪರಿಸರನ ಓದ್ಬೇಕು ಅಂತ ಹೇಳಿದ್ರು. ಏನಾಯ್ತು? ಅದು ಒಂದು ನಾಟಕ ಮುಂದುವರಿತಾ ಇದೆ ಅಷ್ಟೆ. ಆದ್ದರಿಂದ ಉಳಿವು ಅಳಿವು ನಮ್ಮ ಕೈಲಿ ಇಲ್ಲ. ಅಥವಾ ಇನ್ನೊಬ್ರೆ ಹೇಳಿದ್ರು ತುಂಬಾ ಚೆನ್ನಾಗಿ, ಪ್ರಕೃತಿಗೆ ಇಷ್ಟು ಬಿಲ್ವೇನೋ ಜೀವಿಗೋಲ, ಅದಕ್ಕೆ ಹೀಗೆ ಮಾಡ್ತಿರ್ಬೋದು ಅಂತ. ಯಾವಾಗ ನೋಡಿ ಹೊಣೆಗಾರಿಕೆನ ಇನ್ನೊಬ್ಬರ ಮೇಲೆ ಹಾಕೋದು ಎಷ್ಟು ಚೆನ್ನಾಗಿ ನಾವು ಮಾಡೋದು ಕಲ್ತಿದೀವಿ. ಮಾತಿನ ಜಾಣತನದಿಂದಲೇ ಪ್ರಪಂಚ ಹಾಳಾಗುತ್ತೆ ಅನ್ನೋದನ್ನ ವಿನಯವಾಗಿ ಹೇಳ್ತಾ, ನಾನು ಮಾತಿನ ಜಾಣತನ ಪ್ರದರ್ಶನ ಮಾಡೋದಲ್ಲ ಅಂತ, ಮಾಡೋದಕ್ಕೋಸ್ಕರ ಈ ಉಪನ್ಯಾಸ ಮಾಡಿಲ್ಲ ಅಂತ ನಮ್ಮಲ್ಲಿ ಅರಿಕೆ ಮಾಡಿಕೊಡ್ತಾ ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ತುಂಬಾ ಚೆನ್ನಾಗಿತ್ತು. ಒಂದಿಷ್ಟು ಪಾಪ ಪ್ರಜ್ಞೆಯನ್ನು ಕಾಡುವ ಹಾಗೆ ಆಗ್ತಾ ಇದೆ. ಅಂದ್ರೆ ನಮ್ಗೆ ಕಷ್ಟ ಆಗಿದೆ ಸರಳ ಜೀವನ, ಆದ್ರೆ ಅದು ನಾವು ಮಾಡ್ಬೇಕಿತ್ತಲ್ಲ ಅನ್ನೋ ಒಂದು ಪ್ರಜ್ಞೆ ಕಾಡುವ ಹಾಗೆ ಉಪನ್ಯಾಸ ಇತ್ತು. ಸರ್, ಒಂದು ಪ್ರಶ್ನೆ. ಸರ್, ನಿಮ್ ಮ್ಯೂಟ್ ಆಗಿದೆ ಸರ್. ನೀವು ಸದ್ಯಕ್ಕೆ ತಾಪ ಪ್ರಜ್ಞೆ ಬಂದಿದೆ, ಪಾಪ ಪ್ರಜ್ಞೆ ಬಂದಿಲ್ಲ. ಪಾಪ ಪ್ರಜ್ಞೆ ಆಗಿಸ್ಕೊಳ್ಳೋದಕ್ಕೂ ಯಾರು ಪ್ರಯತ್ನ ಪಟ್ಟಿಲ್ಲ. ಅದರಿಂದ ಈಗ ಒಂದ್ 5 ನಿಮಿಷನಾರು ನಿಮ್ಗೆ ಆ ತಾಪ ಪ್ರಜ್ಞೆಯ ಹಿಂದಿರುವ ಎಚ್ಚರಿಕೆ ಗಂಟೆ ಗೊತ್ತಾಯ್ತು ಅಂತ ಅನ್ನೋದು ನನಗೆ ಸಮಾಧಾನ ಸರಿ. ಹೇಳಿ, ಮುಂದಕ್ಕೆ ಹೇಳಿ. ಮೊದಲೊಂದು ಹೇಳ್ತಾ, ಅದು ಈಗ ಪ್ರಕೃತಿಯ ಕುರಿತು ಆ ಬೀಜವನ್ನು
ಆನಂದಿಸುವುದು, ಆಮೇಲೆ ಅದರ ಬಾಹುಳ್ಯವನ್ನು ಆನಂದಿಸುವಂತ ಹ್ಮ್ ಹ್ಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡ್ಬೇಕು ಅಂತ. ಆಯ್ತು. ನಮ್ಮ ತಿಳುವಳಿಕೆಯೆಲ್ಲ ಇಂದ್ರಿಯಗಳಿಂದ ಬಂದದ್ದು. ಇಂದ್ರಿಯಗಳಿಂದ ಬಂದ ಎಲ್ಲ ತಿಳುವಳಿಕೆಯು ಶಾಂತವಾದದ್ದು. ಆದ್ರೆ ನಾವು ಆ ಶಾಂತದಲ್ಲೇ ಸುಖ ಬೀಳ್ತೀವಿ ಅಂತ ಅನ್ನೋದಿದೆಯಲ್ಲ, ಅದೇನಿದೆ ಅಂದ್ರೆ ಹೂವನ್ನು ನೋಡಿ ಸಂತೋಷ ಪಡ್ತೀವಿ, ಬೇರೆ ಸಾಯ್ಲಿ, ಕಾಂಡ ಕೆಟ್ಟದಾಗಿರ್ಲಿ, ನನಗೆ ಗುಲಾಬಿ ಹೂ ಬೇಕು, ಕಿತ್ಕೋತೀನಿ ಅನ್ನುವಂತ ಶಾಂತ ಪ್ರಜ್ಞೆ. ಆದ್ರೆ ಅದೇ ಗುಲಾಬಿ ಹೂವು, ಈ ಗುಲಾಬಿ ಹೂವಿಗೆ ಎಷ್ಟು ಮರ ಬೇರು ಎಲ್ಲ ಶ್ರಮ ಪಟ್ಟಿದೆ ಅಂತ ಒಂದು ಗುಲಾಬಿ ಹೂವಿನ ಸಲುವಾಗಿ ಇಡೀ ಆ ಮರವನ್ನೇ ಸಾಧ್ಯವಾದ್ರೆ ಇಡೀ ಆ ಮರದ ಸುತ್ತ ಇರೋ ಗಾಳಿಯನ್ನು ಸೇರಿಸಿ ಇಡೀ ಪ್ರಕೃತಿಯನ್ನು ಸೇರಿಸಿ ನೋಡೋದಿದೆಯಲ್ಲ, ಶಾಂತವನ್ನು ಕಂಡು ಶಾಂತ ಜ್ಞಾನದ ಬಗ್ಗೆ ಹೀನಾಯ ಪಟ್ಟುಕೊಂಡು ಅನಂತವನ್ನು ಧ್ಯಾನಿಸುವುದಿದೆಯಲ್ಲ, ಅದು ಆ ಅಕ್ಷಯ ಸುಖ ಅಂತ ಪ್ರಸ್ತಾಪ ಆಗಿರುವಂತ ಸಂಗತಿ. ಆದ್ದರಿಂದ ನಾನು ಕಾಣುವುದಷ್ಟನ್ನೇ ಮಾಡ್ತೀನಿ, ಕಾಣುವುದರಲ್ಲಿ ಚೆನ್ನಾಗಿರುವುದಷ್ಟನ್ನೇ ಬಳಸ್ತೀನಿ ಎನ್ನುವಂತ ರಾಕ್ಷಸಿ ಗುಣ ಇದೆಯಲ್ಲ, ಅದು ಶಾಂತ ಪ್ರಜ್ಞೆಯಲ್ಲೇ ಸಂತೋಷ. ನನ್ನ ಜಾಣ್ತನ ಇದೆಯಲ್ಲ ಅದು ಶಾಂತ ಪ್ರಜ್ಞೆ, ನನ್ನ ಭಾಷೆ ಇದೆಯಲ್ಲ ಅದು ಶಾಂತವಾದದ್ದು. ಶಾಂತ ಅನಂತವನ್ನು ನೆನಪಿಸುವ ಸಲುವಾಗಿ ಇದೆ ಅಂತ ಅನ್ನೋದು ನನ್ನ ಮನಸ್ಸಿಗೆ ಯಾವಾಗ ಹೊಳೆಯುತ್ತೆ ಆಗ ಇದಾಗುತ್ತೆ. ಅದಕ್ಕೇನೆ ಅವರು ಮಹಾತ್ಮರಾದವ್ರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಪ್ರಕೃತಿಯನ್ನು ಆನಂದ ಪಡ್ತಾರೆ, ಶಾಂತವಾದ ಅನುಭವದಿಂದ ಅನಂತವನ್ನು ಸ್ಮರಿಸ್ಕೋತಾರೆ ಅನ್ನುವಂಥ ಪ್ರಸ್ತಾಪ ಇದೆ ಅನ್ನುವಂಥದ್ದನ್ನ ನಾ ಹೇಳಿದೆ. ಆದ್ರಿಂದ ಈಗ ಮರದ ಮತ್ತು ಬಿತ್ತ ಮತ್ತು ಕಾಂಡದ ಉದಾಹರಣೆಯಲ್ಲಿ ವಿವರಿಸಿ ಅಂತ ಹೇಳಿದ್ರಲ್ಲ, ನಾವು ಇಷ್ಟಪಡೋದು ಯಾವುದನ್ನ? ಗುಲಾಬಿ ಹೂವು, ಗುಲಾಬಿ ಹೂವಿನ ಬಣ್ಣವೋ, ಗುಲಾಬಿ ಹೂವಿನ ಅದು ಗುಲಾಬಿ ಹೂವು ಪೂರ್ತಿ ಬೇಕಾಗಿಲ್ಲ ನಮ್ಗೆ. ಗುಲಾಬಿ ಹೂವಿನ ಬಣ್ಣವೋ, ಗುಲ್ಕನ್ನೋ, ಗುಲಾಬಿ ಹೂವಿನ ಮುಳ್ಳು, ಇಡೀ ಗುಲಾಬಿ ಗಿಡವೋ, ಅಥವಾ ಗುಲಾಬಿ ಗಿಡವನ್ನು ಬೆಳೆಸಿದ ತೋಟವೋ, ಅಥವಾ ಇಡೀ ಪ್ರಕೃತಿಯೋ. ಹಾಗಾಗಿ ಇಡೀ ಪ್ರಕೃತಿಯ ಪ್ರತಿ ತುಂಡಿನ ಆನಂದ ಇಡೀ ಪ್ರಕೃತಿ ಅದರಲ್ಲಿ ಭಾಗವಹಿಸಿದೆ ಅನ್ನುವಂಥ ಎಚ್ಚರದಿಂದ ಮಾಡಬೇಕು ಅನ್ನುವಂಥದ್ದು ಮಾಡಿದಾಗ ನಮಗೆ ಪ್ರಕೃತಿಯ ನಿರಂತರವಾದ ಎಚ್ಚರ ಇರುತ್ತೆ. ನಮಗೆ ಇರುವ ಎಚ್ಚರ ನನ್ನ ಸುಖದ ಎಚ್ಚರ ಬಿಟ್ಟು ಪ್ರಕೃತಿಯ ಹಿತಚಿಂತನೆಯ ಎಚ್ಚರ ಇಲ್ಲ ಅಂತ ಅಷ್ಟೇ. ಇದನ್ನೇ ನಾನು ಹೇಳಕ್ ಹೊರಟಿದ್ದೆ. ನಿಮ್ ಪ್ರಶ್ನೆಗೆ ನಾನು ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳಿ. ಮೊದಲನೆಯ ಸಂಚಿಕೆಯನ್ನ 250 ಜನ ಒಂದು 6 ದಿವಸದಲ್ಲೇ ನೋಡಿದ್ದು ತುಂಬಾ ದೊಡ್ಡ ದಾಖಲೆನೆ. ನೋಡಿದ ಮಹನೀಯರಿಗೆ ಮತ್ತು ಇಲ್ಲಿ ಬಂದವರು ನೋಡಿದವರಿಗೆ ಪ್ರಚೋದನೆ ಮಾಡಿರೋದ್ರಿಂದ ಅವ್ರು ನೋಡಿರ್ಬೋದು. ಅದರಿಂದ ತಮಗೆ ಎಲ್ಲರಿಗೂ ವಂದಿಸ್ತೇನೆ. ಆದರೆ ಇದು ಇನ್ನು ಮುಂದಿನ ಕಂತಿನಲ್ಲಿ ಮುಕ್ತಾಯವಾಗಲಿದೆ. ಆ ಮುಂದಿನ ಕಂತಿನ ಮುಕ್ತಾಯದ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನನಗೂ ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಮಾತಾಡಿದ್ಮೇಲೆ ಈಗ ಶುರು ಮಾಡ್ತೀನಿ ನಾನು ಮುಂದಿಂದ ಏನ್ ಹೇಳ್ಬೇಕು ಅಂತ ಅನ್ನುವಂಥದ್ದು. ಪ್ರಾಯ ಇತ್ತೀಚಿನ ಬೆಳವಣಿಗೆಗಳಿದೆಯಲ್ಲ, ಈ ಸರಿಯ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಇದೆಯಲ್ಲ, ಆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ಕೊಟ್ಟಿರುವಂತಹ ವಿಷಯ ಕೂಡ ಯಾವುದಪ್ಪ ಅಂತಂದ್ರೆ ಏನಂದ್ರೆ ಸೈನ್ಸ್ ಬಗ್ಗೆ ಮತ್ತೆ ಗ್ರೀನ್ ಟೆಕ್ನಾಲಜಿ ಬಗ್ಗೆ, ಸಸ್ಟೈನಬಲ್ ಸೈನ್ಸ್ ಅಂತ ಕೊಟ್ಬಿಟ್ಟು ಅದಕ್ಕೆ ಪ್ರಮೋಟಿಂಗ್ ಗ್ರೀನ್ ಟೆಕ್ನಾಲಜೀಸ್ ಅಂತ ಬರೆದಿದ್ದಾರೆ. ಅದ್ರ ಬಗ್ಗೆನೂ ಒಂದು ಉಪನ್ಯಾಸನ ನಾನು ಈ ವಾರದಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ಉಪನ್ಯಾಸವೂ ಕೂಡ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಸರಿ ಮುಂದಿನ ವಾರದಲ್ಲಿ ಪ್ರಾಯ 3 ವೆಬಿನಾರ್ ಇರುತ್ತೆ. ಒಂದು ಭಾನುವಾರದ ಇದು ಮಾಮೂಲು ಜಾಲನ್ಯಾಸದ ಜೊತೆಗೆ ಶಿವರಾತ್ರಿ ದಿವಸ ಶಿವನಾಮಾವಳಿಯನ್ನು ಕುರಿತಂತೆ ಅದು ಹೇಗೆ ಪರಿಸರವನ್ನ ಸೂಚಿಸುತ್ತೆ, ಪರಿಸರದ ಶುದ್ಧಿಯನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ. ಇನ್ನೊಂದು ಈ ಬಾರಿಯ ಎಂಥದ್ದು ವಿಜ್ಞಾನ ದಿನಾಚರಣೆಯ ಆಶಯ ವಿಷಯ ಕೊಟ್ಟಿದಾರಲ್ಲ, ಆಶಯ ವಿಷಯದ ಬಗ್ಗೆ ಒಂದು ಭಾಷಣ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡಬೇಕು ಅಂತ ಆಜ್ಞಾಪಿಸ್ತಿಲ್ಲ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅದಿನ್ನೂ ಗೊತ್ತಿಲ್ಲ, ಅದಾದ್ಮೇಲೆ ತಿಳಿಸ್ತಾರೆ. ನಾನಂತೂ ಸಿದ್ಧವಾಗಿದ್ದೀನಿ ಆ ಉಪನ್ಯಾಸಕ್ಕೆ. ಯಾಕೆಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ 3-4 ಜನನಾರು ಕರೀತಾರೆ. ಅದಕ್ಕೆ ಯಾವತ್ತು ಸಿದ್ಧವಾಗೋದ್ರ ಬದಲು ಈಗಲೇ ಅದನ್ನ ಸಿದ್ಧ ಆಗಿದ್ದೀನಿ. ಶಿವನಾಮಾವಳಿಗೆ ಇನ್ನೂ ಸಿದ್ಧ ಆಗಿಲ್ಲ, ಅದು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಈಗ ಆಯ್ತು, ನಮ್ಮ ಕಥೆ ಮುಗೀತು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಸರಿ, ಸರಿ. ಈಗ 250 ಜನ 1 6 ದಿವಸದಲ್ಲೇ ನೋಡಿದ್ದು ತುಂಬಾ ದೊಡ್ಡ ದಾಖಲೆನೆ. ಆ ನೋಡಿದ ಮಹನೀಯರಿಗೆ ಮತ್ತು ಇಲ್ಲಿ ಬಂದವರು ನೋಡಿದವರಿಗೆ ಪ್ರಚೋದನೆ ಮಾಡಿರೋದ್ರಿಂದ ಅವ್ರು ನೋಡಿರ್ಬೋದು. ಅದರಿಂದ ತಮಗೆ ಎಲ್ಲರಿಗೂ ವಂದಿಸ್ತೇನೆ.
ಪ್ರತಿಕ್ರಿಯೆಯ ಮಾತನ್ನ ಕೇಳೋದಕ್ಕೆ ಮತ್ತೆ ನಾನು ಕಾತರವಾಗಿದ್ದೀನಿ. ಹಲೋ. ಹಲೋ, ಹೇಳಪ್ಪ. ಹಾ, ಈಗ ನೀವ್ ಹೇಳಿದ್ರಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ, ಮೂವಿ ಮಾತ್ರ ಅಷ್ಟೇ ಇದೆ ಅಂತಿದೆ ಅಂತ ಹೇಳ್ತಿದ್ದೀರಾ. ಹ್ಮ್. ಈಗ ನೆಕ್ಸ್ಟ್ ಪ್ರೋಗ್ರೆಸ್ ಏನಾಗುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ, ನಾ ಹೇಳಿದ್ದು ಆಗ್ತಾ ಇದೆ ಅನ್ನೋದು ನಾನು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ನಿಮ್ಗೆ ಇನ್ನೂ ಒಪ್ಪಿಗೆ ಆಗಿಲ್ಲ ಅಂತ. ಭೂಮಿ ದೊಡ್ಡದಾಗ್ತಾ ಇದೆಯಾ? ಭೂಮಿ ದೊಡ್ಡದಾಗ್ತಾ ಇಲ್ಲ ಅಂತಂದ್ರೆ ಇನ್ನೊಂದು ಭೂಮಿಗಳು ಹುಡುಕ್ತಾ ಇದಾರಲ್ಲ ಜನ. ಆಯ್ತು, ಹುಡುಕಿ ತುಂಬಾ ಸಂತೋಷ. ಐ ಆಮ್ ಸಾರಿ, ಇಟ್ ಈಸ್ ಬಿಯಾಂಡ್ ಅವರ್ ಡಿಬೇಟ್. ನಾನು ಹೇಳ್ತಾ ಇರೋದು ಭೂಮಿ ಹುಡುಕಿ, ಯಾರು ಬೇಡ ಅಂತ. ಆ ಹುಡುಕೋಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಅಲ್ಲಿಗೆ ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಕಮ್ ಟು ಥಿಂಕ್ ಆಫ್ ದಿಸ್. ಓಕೆ, ಅದೇ ಏನ್ ಮಾಡ್ಬೇಕು ಅಂತ ಅದಕ್ಕೆ ಸೊಲ್ಯೂಷನ್ ಇದೆಯಾ? ನಾನ್ ಸೊಲ್ಯೂಷನ್ ಹೇಳಕ್ ನಾನು ಯಾರು? ಪ್ರಶ್ನೆ ಹೇಳಿದೀನಿ, ನೀವು ಸೊಲ್ಯೂಷನ್ ನೀವ್ ಹೇಳಿದ್ರಲ್ಲ. ಈಗ ಇನ್ನೊಬ್ರು ಹುಡುಕ್ತಾರೆ, ಮಾಡಿ, ಯಾರು ಬೇಡ. ಲೋಕದ ಕಾಳಜಿ ಮಾಡತ್ತೇನಂತಿ, ಯಾರ ಬೇಡ ಅಂತಾರ ಮಾಡಪ್ಪ ಚಿಂತಿ. ಮಾಡಿ, ಪರಿಹಾರ ಕಂಡಿಡಿರಿ. ತುಂಬಾ ಸಂತೋಷ. ಅದ್ ನೋಡಕ್ ನಾನಂತೂ ಬದುಕಿರಲ್ಲ. ಇರ್ತೀರ ನೀವು. ಫಿಸಿಕ್ಸ್ ಅಲ್ಲಿ ಹೇಳುತ್ತಲ್ಲ, ನೋವು ಡಿಸ್ಟ್ರಾಯ್ ಆಗಕ್ಕಾಗಲ್ಲ, ಕ್ರಿಯೇಟಿವ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಕೆಲವೊಂದ್ ಕಡೆ ಇರ್ತದೆ ಅನ್ನೋ ಅರ್ಥದಲ್ಲಿ ನಾವ್ ಹೇಳ್ತಿದ್ದೀವಿ. ಮುಂದಿನ ಪ್ರಶ್ನೆ. ಹ 27 ಜನ ಇದ್ದದ್ದು 17 ಆಗಿದ್ದು 0 ಆಗೋಕ್ ಮುಂಚೆ ಮುಗಿಸ್ಬೇಕು ಅಂತ ಗಣೇಶ್ ಅವ್ರನ್ನ ಕೇಳ್ಬೋದು. ಸರಿ ಸರ್, ಮತ್ತೆ ಅದು ಇಲ್ಲ ಅಂತಂದ್ರೆ ಮತ್ತೆ ಸಾಕ್ಷಾತ್ ಇದ್ರೆ ಕೇಳ್ಬೋದು. ಮತ್ತೆ ಮುಂದಿನ ವಾರ ಪ್ರೋತ್ಸಾಹ ಕೊಡ್ಬೇಕಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು.